Welcome to Sankalp Learning Solution. Good afternoon, my dear students. ನಾವು ಹಿಂದಿನ ತರಗತಿಯಲ್ಲಿ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಈ ಅಧ್ಯಾಯದ ಕೆಲವು ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಂಡಿದ್ವಿ. ಹಾಗೆ ಅಭ್ಯಾಸ ಲೆಕ್ಕಗಳನ್ನ ಕೂಡ ಬಿಡಿಸಿದ್ವಿ ಮಕ್ಕಳೇ. ಇವತ್ತಿನ ತರಗತಿಯಲ್ಲಿ ಏನ್ ಮಾಡೋಣ, ಇನ್ನುಳಿದ ಲೆಕ್ಕ ಇನ್ 2-3 ಲೆಕ್ಕ ಇದೆ. ಸೊ ಅದನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡೋಣ. ಪ್ರಶ್ನೆ ಏನಿದೆ ಅಂತ ನೋಡೋಣ. ಪ್ರಶ್ನೆಯನ್ನ ಗಮನಿಸಿ. 20 ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣೆಯ ಗೋಪುರವೊಂದರ ಟ್ರಾನ್ಸ್ಮಿಷನ್ ಟವರ್ ಮೇಲ್ತುದಿ ಮತ್ತು ಪಾದಗಳ ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ ಇದೆ. ಪ್ರಸರಣೆಯ ಗೋಪುರದ ಎತ್ತರವನ್ನ ಕಂಡುಹಿಡಿಯಿರಿ. ಸೊ ಚಿತ್ರವನ್ನ ಗಮನಿಸಿ. ಕೆಲವೊಂದು ಸಂದರ್ಭದಲ್ಲಿ ನಿಮ್ಗೆ ಡಯಾಗ್ರಾಮ್ ಅನ್ನ ಕೊಟ್ಟಿರ್ತಾರೆ, ಕೆಲವೊಂದು ಸಂದರ್ಭದಲ್ಲಿ ಕೊಟ್ಟಿರೋದಿಲ್ಲ. ಓಕೆ, ಸೊ ಇಲ್ಲಿ ಚಿತ್ರವನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಟ್ಟಡವೊಂದರ ಮೇಲ್ಗಡೆ ಏನಿದೆ, ಟ್ರಾನ್ಸ್ಮಿಷನ್ ಟವರ್ ಇದೆ. ಓಕೆ, ಸೊ ಇಲ್ಲಿ 20 ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ, ಅಂದ್ರೆ ಈ ಒಂದು ಕಟ್ಟಡದ ಎತ್ತರವನ್ನ ಕೊಟ್ಟಿದ್ದಾರೆ ಅವರು. ಎಷ್ಟಿದೆ? 20 ಮೀಟರ್ ಅಲ್ವಾ. ಸೊ ಈ ರೀತಿ ಹೈಟು 20 ಮೀಟರ್ ಇದೆ. ಸೊ ಅದ್ರ ಮೇಲ್ಗಡೆ ಗೋಪುರ ಇದೆ. ಸೊ ಹೀಗೆ ಸ್ಟ್ರೇಟ್ ಲೈನ್ ಅಂತ ತಗೊಂಡ್ರೆ ಸೊ ಈ ರೀತಿ ಇದೆ. ಸೊ ಇದೇನ್ ಹೇಳಿ, ಟ್ರಾನ್ಸ್ಮಿಷನ್ ಟವರ್. ಸೊ ಇಲ್ಲಿ ಮೇಲ್ತುದಿ ಮತ್ತು ಪಾದಗಳ ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಮತ್ತು 45 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೆಲದ ಮೇಲಿನ ಒಂದು ಬಿಂದುವಿನಿಂದ ಸೊ ಈ ಟ್ರಾನ್ಸ್ಮಿಷನ್ ಟವರ್ ಅನ್ನ ನೋಡ್ತಾ ಇದ್ದಾರೆ. ಸೊ ಅದರ ತುದಿಯನ್ನ ಹಾಗೂ ಅದರ ಪಾದವನ್ನ ಗಮನಿಸ್ತಾ ಇದ್ದಾರೆ. ಅಂದ್ರೆ ಮುಖ ಏನ್ ಮಾಡ್ಬೇಕಾಯ್ತು, ಮೇಲ್ ಮಾಡ್ಬೇಕಾಯ್ತು, ಅಂದ್ರೆ ಉನ್ನತ ಕೋನ ಆಗತ್ತೆ ಅಲ್ವಾ. ಸೊ ಇಲ್ಲಿ ಹಾರಿಜಾಂಟಲ್ ಕ್ಷಿತಿಜ ರೇಖೆ ಮತ್ತು ದೃಷ್ಟಿ ರೇಖೆ. ಸೊ ಇಲ್ಲಿ ಉನ್ನತ ಕೋನಗಳು. ಸೊ ಇದರ ಮೇಲ್ತುದಿಯನ್ನ ಗಮನಿಸಿದಾಗ ಉನ್ನತ ಕೋನ 60 ಡಿಗ್ರಿ. ಹಾಗೆ ಈ ಒಂದು ಟ್ರಾನ್ಸ್ಮಿಷನ್ ಟವರ್ ನ ಪಾದವನ್ನ ಗಮನಿಸಿದ್ರೆ, ಸೊ ಈ ಪಾದವನ್ನ ಗಮನಿಸಿದಾಗ ಸೊ ಇದರ ಕೋನ ಏನಾಗ್ತಾ ಇದೆ, 45 ಡಿಗ್ರಿ. ಆದರೆ ಈ ಪ್ರಸರಣೆಯ ಗೋಪುರದ ಎತ್ತರವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದರ ಎತ್ತರವನ್ನ ಫೈಂಡ್ ಔಟ್ ಮಾಡ್ಬೇಕು. ಎಕ್ಸ್ ಆಗತ್ತೆ ಇದು. ಓಕೆ, ಸೊ ಈಗ ನಾವಿಲ್ಲಿ ಎ ಬಿ ಸಿ ಡಿ ಅಂತ ಹೆಸರಿಸ್ಕೊಳ್ಳೋಣ. ಸೊ ಈ ರೀತಿ ಡಯಾಗ್ರಾಮ್ ಬರುತ್ತೆ. ಓಕೆ, ಸೊ ಈಗ ನಾವು ಈ ಎಕ್ಸ್ ಮೀಟರ್, ಸೊ ಇದರ ಎತ್ತರವನ್ನ ಫೈಂಡ್ ಔಟ್ ಮಾಡ್ಬೇಕು. ಅಂದ್ರೆ ಸಿ ಡಿಯ ಉದ್ದವನ್ನ ಫೈಂಡ್ ಔಟ್ ಮಾಡ್ಬೇಕು ಅಲ್ವಾ. ಸೊ ಇದರ ಉದ್ದವನ್ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಸೊ ನಮ್ಗಿಲ್ಲಿ ಕೊಟ್ಟಿರೋ ಅಂಶಗಳನ್ನ ಗಮನಿಸ್ಬೇಕು. ಸೊ ಇಲ್ಲಿ ಏನೇನ್ ಕೊಟ್ಟಿದ್ದಾರೆ, ಕಟ್ಟಡದ ಎತ್ತರವನ್ನ ಕೊಟ್ಟಿದ್ದಾರೆ, ಹಾಗೆ ಕೋನಗಳು 40 ಡಿಗ್ರಿ 45 ಡಿಗ್ರಿ ಮತ್ತು 60 ಡಿಗ್ರಿ ಕೋನಗಳಿದೆ ಅಲ್ವಾ. ಸೊ ಈಗ ನಾವು ತ್ರಿಕೋನಮಿತಿಯ ಕೆಲವು ಅನುಪಾತಗಳ ಸಹಾಯದಿಂದ ಏನ್ ಮಾಡ್ಬೋದು, ಈ ಒಂದು ಗೋಪುರದ ಎತ್ತರವನ್ನ ಕಂಡು ಹಿಡಿಬಹುದು ಅಲ್ವಾ. ಸೊ ಈಗ ನಾವೇನ್ ಮಾಡೋಣ, ಇಲ್ಲಿ ತ್ರಿಭುಜ ಎ ಬಿ ಡಿ ಅನ್ನ ತಗೊಳ್ಳೋಣ. ಯಾಕಂದ್ರೆ ಇಲ್ಲಿ ನಮ್ಗೆ ಬಿ ಎ ಬಿ ಯ ಡಿ ಅಲ್ವಾ ಇದು, ಸಾರಿ ಎ ಡಿ ಯ ಅಳತೆ ಗೊತ್ತಿದೆ, ಹಾಗೆ ಕೋನ ಗೊತ್ತಿದೆ. ಸೊ ಇದರ ಸಹಾಯದಿಂದ ಏನ್ ಮಾಡ್ಬೋದು, ನಾವು ಬಿ ಎ ಅಥವಾ ಎ ಬಿ ಯ ಅಂತರವನ್ನ ಫೈಂಡ್ ಔಟ್ ಮಾಡ್ಬೋದು ಅಲ್ವಾ. ಸೊ ನಮ್ಗೆ ಒಂದು ಸೈಡ್ ಮತ್ತೆ ಕೋನದ ಅಳತೆ ಗೊತ್ತಿದ್ರೆ ಇನ್ನುಳಿದ ಬಾಹುವಿನ ಅಳತೆಯನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಇಲ್ಲಿ ತ್ರಿಭುಜ ಎ ಡಿ ಬಿ, ತ್ರಿಭುಜ ಎ ಬಿ ಡಿ ಯಲ್ಲಿ, ತ್ರಿಭುಜ ಎ ಬಿ ಡಿ ಯಲ್ಲಿ ಎ ಡಿ ಎಷ್ಟಿದೆ, 20 ಮೀಟರ್. ಸೊ ಇದು ಕಟ್ಟಡದ ಎತ್ತರ ಆಗತ್ತೆ. ಹಾಗೆ ತೀಟಾ ಎಷ್ಟಿದೆ, 45 ಡಿಗ್ರಿ. ಎ ಬಿ, ಸೊ ಇದನ್ನ ಫೈಂಡ್ ಔಟ್ ಮಾಡ್ಬೇಕು. ಹಾಗಾದ್ರೆ ಇಲ್ಲಿ ಈ 45 ಡಿಗ್ರಿಗೆ ಅಭಿಮುಖ ಬಾಹು ಯಾವ್ದಾಗತ್ತೆ, ಎ ಡಿ ಆಗತ್ತೆ. ಪಾರ್ಶ್ವಬಾಹು
ಎ ಬಿ ಆಗತ್ತೆ, ವಿಕರ್ಣ ಯಾವ್ದಾಗತ್ತೆ ಬಿ ಡಿ ಆಗತ್ತೆ ಅಲ್ವಾ. ಹಾಗಾದ್ರೆ ಇಲ್ಲಿ ಎ ಡಿ ಏನಾಯ್ತು, ಅಭಿಮುಖ ಬಾಹು, ಎ ಬಿ ಪಾರ್ಶ್ವಬಾಹು ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ನೀವಿಲ್ಲಿ, ಈ ಅಭಿಮುಖ ಬಾಹು, ಪಾರ್ಶ್ವಬಾಹು ಮತ್ತು ತೀಟಾ, ಸೊ ಈ ಮೂರು ಅಂಶಕ್ಕೆ ಸಂಬಂಧಿಸಿದಂತಹ ತ್ರಿಕೋನ ಮಿತಿಯನ್ನ ಹುಡುಕ್ಬೇಕಾಗತ್ತೆ. ಸೊ ಇಲ್ಲಿ ಅಭಿಮುಖ ಪಾರ್ಶ್ವಬಾಹು ಅಂದ್ರೆ ಯಾವ್ದಾಗತ್ತೆ ಹೇಳಿ, ಟ್ಯಾನ್ ಆಗತ್ತೆ ಅಲ್ವಾ. ಸೊ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಏನ್ ಹೇಳಿ, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಹಾಗಾಗಿ ನಾವಿಲ್ಲಿ ಟ್ಯಾನ್ ತೀಟಾದ ತ್ರಿಕೋನ ಮಿತಿಯನ್ನ ಕನ್ಸಿಡರ್ ಮಾಡಬೇಕು. ಹಾಗಾಗಿ ಇಲ್ಲಿ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಎ ಡಿ ಡಿವೈಡೆಡ್ ಬೈ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಆಗತ್ತೆ. ಸೊ ಇದನ್ನ ಯಾಕೆ ತಗೊಳ್ತೀವಿ ನಾವು, ಸೊ ಇಲ್ಲಿ ನಮ್ಗೆ ಎ ಡಿ ಯ ಅಳತೆ ಗೊತ್ತಿದೆ, ತೀಟಾ ಗೊತ್ತಿದೆ. ಸೊ ಈ ಒಂದು ತ್ರಿಕೋನ ಮಿತಿಯ ಸಹಾಯದಿಂದ, ಟ್ಯಾನ್ ತೀಟಾದ ಸಹಾಯದಿಂದ ನಾವು ಎ ಬಿ ಯ ಅಂತರವನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಹಾಗಾಗಿ ನಾವಿಲ್ಲಿ ಟ್ಯಾನ್ ಫಂಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಟ್ಯಾನ್ 45 ಡಿಗ್ರಿ ಇಸ್ ಈಕ್ವಲ್ ಟು ಎ ಡಿ ಎಷ್ಟಿದೆ 20 ಮೀಟರ್ ಡಿವೈಡೆಡ್ ಬೈ ಎ ಬಿ. ಸೊ ಇದು ಗೊತ್ತಿಲ್ಲ ನಮ್ಗೆ, ಇದನ್ನ ನಾವು y ಅಂತ ತಗೊಳ್ಳೋಣ. ಸೊ ಇದು y ಅಂತ ತಗೊಂಡ್ರೆ, ಸೊ ಟ್ಯಾನ್ 45 ಡಿಗ್ರಿ ಎಷ್ಟಾಗತ್ತೆ ಹೇಳಿ, ವ್ಯಾಲ್ಯೂ 1 ಇಸ್ ಈಕ್ವಲ್ ಟು 20 ಡಿವೈಡೆಡ್ ಬೈ y ಆಗತ್ತೆ. ಸೊ y ಇಸ್ ಈಕ್ವಲ್ ಟು ಏನಾಗತ್ತೆ 20 ಮೀಟರ್. ಅಂದ್ರೆ ಈ ಕಟ್ಟಡದಿಂದ ಈ ಬಿಂದುವಿನ ನಡುವಿನ ಅಂತರ ಗೊತ್ತಾಗಿದೆ, ಎಷ್ಟು ಬಂದಿದೆ 20 ಮೀಟರ್ ಅಂತ ಗೊತ್ತಾಗಿದೆ. ಸೊ ಈಗ ನಾವ್ ಇದನ್ನ ಯಾಕೆ ಫೈಂಡ್ ಔಟ್ ಮಾಡ್ತೀವಿ, ಆಕ್ಚುಲಿ ಕೇಳಿರೋದೇನವರು ಗೋಪುರದ ಎತ್ತರವನ್ನ ಕೇಳಿದಾರಲ್ವಾ. ಸೊ ಗೋಪುರದ ಎತ್ತರವನ್ನ ಕೇಳಿದ್ದಾರೆ, ಬಟ್ ನಮ್ಗಿಲ್ಲಿ ಬಂದಿರೋದು ಯಾವುದು, ಎ ಬಿ, ಕಟ್ಟಡದ ಪಾದ ಮತ್ತು ಬಿಂದುವಿನ ನಡುವಿನ ಅಂತರ ಸಿಕ್ಕಿದೆ. ಸೊ ಈಗ ನಾವೇನ್ ಮಾಡೋಣ, ತ್ರಿಭುಜ ಎ ಬಿ ಸಿ ಅನ್ನ ಕನ್ಸಿಡರ್ ಮಾಡೋಣ. ತ್ರಿಭುಜ ಎ ಬಿ ಸಿ. ಸೊ ನಮ್ಗೆ ತ್ರಿಭುಜ ಎ ಬಿ ಸಿ ಅಲ್ಲಿ 60 ಡಿಗ್ರಿಗೆ ಅಭಿಮುಖ ಬಾಹು ಯಾವ್ದಾಗತ್ತೆ, ಎ ಸಿ ಆಗತ್ತೆ, ಪಾರ್ಶ್ವಬಾಹು ಎ ಬಿ ಆಗತ್ತೆ. ಸೊ ಇಲ್ಲಿ ನಮ್ಗೆ ತೀಟಾ ಗೊತ್ತಿದೆ, ಎ ಬಿ ಸೈಡಿನ ವ್ಯಾಲ್ಯೂ ಗೊತ್ತಿದೆ. ಸೊ ಇದ್ರ ಸಹಾಯದಿಂದ ನಾವೇನ್ ಮಾಡ್ಬೋದು ಹೇಳಿ, ಎ ಸಿ ಯ ಅಳತೆಯನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಹಾಗಾಗಿ ನಾವು ಇಲ್ಲಿ ಎ ಬಿ ಯ ಅಳತೆಯನ್ನ ಮೊದಲನೇದಾಗಿ ಕಂಡುಹಿಡ್ಕೋಬೇಕು ಮಕ್ಕಳು. ಓಕೆ, ಸೊ ಈಗ ನಾವೇನ್ ಮಾಡೋಣ, ತ್ರಿಭುಜ ಎ ಬಿ ಸಿ ಅಲ್ಲಿ ಟ್ಯಾನ್ 60 ಡಿಗ್ರಿ ಅಥವಾ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಏನ್ ಹೇಳಿ, ಎ ಸಿ ಅಂದ್ರೆ 60 ಡಿಗ್ರಿಗೆ ಅಭಿಮುಖ ಬಾಹು ಯಾವ್ದು ಹೇಳಿ, ಎ ಸಿ ಅಲ್ವಾ. ಸೊ ಎ ಸಿ ಡಿವೈಡೆಡ್ ಬೈ ಬಿ ಸಿ ಆಯ್ತು. ಸೊ ಟ್ಯಾನ್ ಥೀಟಾ ಏನು 60 ಡಿಗ್ರಿ ಇಸ್ ಈಕ್ವಲ್ ಟು ಎ ಸಿ ಏನ್ ಹೇಳಿ, ಎ ಸಿ ಅನ್ನೋದೇನಾಯ್ತು, ಕಟ್ಟಡದ ಪಾದದಿಂದ ಗೋಪುರದ ತುದಿವರೆಗೂ ಬಂತು ಅಲ್ವಾ. ಸೊ ಹಾಗಾಗಿ ಎ ಸಿ ಇಸ್ ಈಕ್ವಲ್ ಟು ಸಿ ಡಿ ಪ್ಲಸ್ ಎ ಡಿ ಆಗತ್ತೆ. ಹಾಗಾಗಿ ಇದು ಎ ಸಿ ಇಸ್ ಈಕ್ವಲ್ ಟು ಸಿ ಡಿ ಪ್ಲಸ್ ಎ ಡಿ ಡಿವೈಡೆಡ್ ಬೈ ಬಿ ಸಿ ಎಷ್ಟು 20 ಮೀಟರ್. ಸೊ ಟ್ಯಾನ್ 60 ಡಿಗ್ರಿ, ಸೊ ಟ್ಯಾನ್ 60 ಡಿಗ್ರಿ ಏನ್ ಹೇಳಿ, √3 ಅಲ್ವಾ. ಸೊ ನೀವು ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಈ ಎಲ್ಲಾ ಕಾನ್ಸೆಪ್ಟ್ ಅನ್ನ ಸರಿಯಾಗಿ ತಿಳ್ಕೊಂಡಿದ್ರೆ ಸೊ ಇದರ ಅನ್ವಯ ಈಸಿ ಆಗತ್ ಮಕ್ಳೆ. ಸೊ ಇಲ್ಲಿ ಟ್ಯಾನ್ 60 ಡಿಗ್ರಿ ಏನ್ ಹೇಳಿ, √3 ವರ್ಗಮೂಲ 3 ಇಸ್ ಈಕ್ವಲ್ ಟು ಸಿ ಡಿ. ಸೊ ಎತ್ತರ ಏನ್ ಹೇಳಿ ಗೊತ್ತಿಲ್ಲ, ಟ್ರಾನ್ಸ್ಮಿಷನ್ ಟವರಿನ ಎತ್ತರ ನಮ್ಗೆ ಗೊತ್ತಿಲ್ಲ. ಸೊ ಸಿ ಡಿ ಏನ್ ಹೇಳಿ ಎಕ್ಸ್ ಪ್ಲಸ್ ಎ ಡಿ ಎಷ್ಟಿದೆ, ಕಟ್ಟಡದ ಎತ್ತರ 20 ಮೀಟರ್, 20 ಡಿವೈಡೆಡ್ ಬೈ 20. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ ಇದೇನಾಗತ್ತೆ, 20 √3. ಸೊ ಇಲ್ಲಿ 20 ಏನಾಗುತ್ತೆ, ಲೆಫ್ಟ್ ಸೈಡ್ ಹೋದಾಗ ಡಿವೈಡೆಡ್ ಬೈ ಇದ್ದಿದ್ದು ಇಂಟು ಆಗ್ಬಿಡತ್ತೆ. ಹಾಗಾಗಿ 20 √3 ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 20. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ ನಾವು ಇಲ್ಲಿ ಸಜಾತಿಯ ಪದಗಳನ್ನ ಸಪರೇಟ್ ಮಾಡ್ಕೊಂಡ್ರೆ ಎಕ್ಸ್ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ,
20√3 ಮೈನಸ್ 20 ಆಗತ್ತೆ. ಸೊ ಎಕ್ಸ್ ಜೊತೆ ಇರೋ +20 ಲೆಫ್ಟ್ ಹೋದಾಗ ಮೈನಸ್ ಆಗತ್ತೆ. ಸೊ ಇದನ್ನೆಲ್ಲ ನೀವು ಲೋವರ್ ಕ್ಲಾಸಸ್ ಅಲ್ಲಿ ಕಲ್ತಿರ್ತೀರಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಸೊ ಎರಡರಲ್ಲೂ ಸಾಮಾನ್ಯವಾಗಿ ಏನ್ ಕಾಣ್ತಾ ಇದೆ, 20 ಇದೆ ಅಲ್ವಾ. ಹಾಗಾಗಿ 20 ಹೊರಗಿಟ್ಕೊಂಡ್ರೆ ಸೊ ಬ್ರಾಕೆಟ್ ಅಲ್ಲಿ √3 ಮೈನಸ್ 1 ಸೊ ಇಸ್ ಈಕ್ವಲ್ ಟು 20 ಇಂಟು √3 ಮೈನಸ್ 1 ಮೀಟರ್ ಅಂತಾನು ಹೇಳ್ಬೋದು. ಇಲ್ಲ ಅಂದ್ರೆ ಇಲ್ಲಿ ವರ್ಗಮೂಲ 3 ಅಲ್ವಾ. ಸೊ ವರ್ಗಮೂಲ 3 ಸಿಂಪ್ಲಿಫೈ ಮಾಡಿರಿ. 20 ಇಂಟು √3 ಎಷ್ಟು ಬರುತ್ತೆ, 1.732 ಅಲ್ವಾ. ಸೊ 1 ಸೆಕೆಂಡ್. ಸೊ ಇದೇನ್ ಬರುತ್ತೆ, 20 ಇಂಟು √3 ಏನ್ ಹೇಳಿ, 1.732 ಮೈನಸ್ 1. ಸೊ ಇದೇನಾಗುತ್ತೆ, 20 ಇಂಟು 1.732 ಮೈನಸ್ 1 ಏನಾಗುತ್ತೆ, 0.732. ಸೊ 20 ಇಂಟು 0.732 ಮಲ್ಟಿಪ್ಲೈ ಮಾಡಿದ್ರೆ 14.64 ಮೀಟರ್ ಆಗತ್ತೆ. ಅಂದ್ರೆ ಏನಾಯ್ತು, ಇಲ್ಲಿ ಪ್ರಸರಣ ಗೋಪುರದ ಎತ್ತರ ಎಷ್ಟು ಬಂದಿದೆ ಹೇಳಿ, 14.64 ಮೀಟರ್ ಆಗಿದೆ. ಸೊ ಅದನ್ನೇ ಕೇಳಿದಲ್ವಾ, ಟ್ರಾನ್ಸ್ಮಿಷನ್ ಟವರಿನ ಎತ್ತರ. ಆಯ್ತಾ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯನ್ನ ನೋಡಿದಾಗ ಉನ್ನತ ಕೋನವು 30 ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಇದೆ. ಗೋಪುರದ ಎತ್ತರ 50 ಮೀಟರ್ ಇದ್ದರೆ ಕಟ್ಟಡದ ಎತ್ತರವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನೋಡಿ, ಡಯಾಗ್ರಾಮ್ ಅನ್ನ ಕೊಟ್ಟಿಲ್ಲ. ಮ್ಯಾಕ್ಸಿಮಮ್ ನಿಮ್ಗೆ 4 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಕೇಳಿದಾಗ ಡಯಾಗ್ರಾಮ್ ಅನ್ನ ಕೊಟ್ಟಿರಲ್ಲ. ಸೊ ಇಲ್ಲಿ ನೀವು ಮುಖ್ಯವಾಗಿ ಡಯಾಗ್ರಾಮ್ ಅನ್ನ ಸರಿಯಾಗಿ ಹಾಕೊಳ್ಬೇಕು ಮಕ್ಕಳೇ. ಸೊ ಡಯಾಗ್ರಾಮ್ ಅನ್ನ ಹಾಕೊಂಡ್ಬಿಟ್ರೆ 80% ಕ್ವಶನ್ ಸಾಲ್ವ್ ಆದಂಗೆ. ಓಕೆ, ಸೊ ಇಲ್ಲಿ ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯನ್ನ ನೋಡಿದಾಗ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ 2 ಆಬ್ಜೆಕ್ಟ್, ಗೋಪುರ ಮತ್ತೆ ಕಟ್ಟಡ ಇದೆ. ಸೊ ಅದು ಹೇಗಿದೆ, ಎದುರು ಬದರಾಗಿ ಇದೆ ಅಲ್ವಾ. ಹಾಗಾಗಿ ಇದನ್ನ ಕಟ್ಟಡ ಮತ್ತು ಗೋಪುರ ಹೀಗಿದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಈಗ ಇಲ್ಲಿ ನೋಡಿ, ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಯನ್ನ ನೋಡಿದಾಗ, ಸೊ ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಯನ್ನ ನೋಡಿದಾಗ ಉನ್ನತ ಕೋನ 30 ಡಿಗ್ರಿ ಆಗಿದೆ. ಓಕೆ, ಈ ರೀತಿ. ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಯನ್ನ ನೋಡಿದಾಗ ಉನ್ನತ ಕೋನವು 60 ಡಿಗ್ರಿ ಇದೆ. ಸೊ ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿ, ಸೊ ಉನ್ನತ ಕೋನ ಏನ್ ಹೇಳಿ, 60 ಡಿಗ್ರಿ ಆಗಿದೆ. ಸೊ ಗೋಪುರದ ಎತ್ತರ 50 ಮೀಟರ್ ಇದೆ ಅಂತೆ. ಗೋಪುರದ ಎತ್ತರ ಎ ಬಿ ಕಟ್ಟಡದ ಎತ್ತರ, ಸಿ ಡಿ ಗೋಪುರದ ಎತ್ತರ ಅಂತ ನೇಮ್ ಮಾಡೋಣ. ಸೊ ಈ ಗೋಪುರದ ಎತ್ತರ ಎಷ್ಟಿದೆ ಅಂತೆ, 50 ಮೀಟರ್ ಇದೆ. ಓಕೆ, ಈಗ ನಾವು ಕಟ್ಟಡದ ಎತ್ತರವನ್ನ ಫೈಂಡ್ ಔಟ್ ಮಾಡ್ಬೇಕು. ಅಂದ್ರೆ ಎ ಬಿ ಯ ಉದ್ದವನ್ನ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ. ಸೊ ಇಲ್ಲಿ ಎ ಬಿ ಯ ಉದ್ದವನ್ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಎ ಬಿ ಡಿ ತ್ರಿಭುಜವನ್ನ ತಗೊಂಡ್ಬಿಡ್ತೀವಿ. ಬಟ್ ರಾಂಗ್. ಯಾಕೆ ಹೇಳಿ, ಎ ಬಿ ಡಿ ತ್ರಿಭುಜವನ್ನ ತಗೊಂಡ್ರೆ ಸೊ ನಮ್ಗೆ ಏನ್ ಬೇಕಾಗತ್ತೆ ಹೇಳಿ, ಒಂದು ಬಾಹುವಿನ ಅಳತೆ ಬೇಕು, ಕೋನದ ಅಳತೆ ಬೇಕು. ಸೊ ಆಗ ಮಾತ್ರ ನಾವೇನ್ ಮಾಡ್ಬೋದು, ತ್ರಿಕೋನಮಿತಿಯ ಅನುಪಾತವನ್ನ ಬಳಸಿ ಇನ್ನೊಂದು ಬಾಹುವಿನ ಅಳತೆಯನ್ನ ಫೈಂಡ್ ಔಟ್ ಮಾಡ್ಬೋದು. ತ್ರಿಭುಜ ಎ ಬಿ ಡಿ ಅಲ್ಲಿ ನಮ್ಗೆ ಎ ಬಿ ಯ ಅಳತೆ ಕೂಡ ಗೊತ್ತಿಲ್ಲ, ಬಿ ಡಿ ಯ ಅಳತೆ ಕೂಡ ಗೊತ್ತಿಲ್ಲ, ಕೇವಲ ಥೀಟಾ ಒಂದೇ ಗೊತ್ತಿದೆ. ಸೊ ಹಾಗಾಗಿ ಇಲ್ಲಿ ಇದನ್ನ ಮೊದಲು ಕನ್ಸಿಡರ್ ಮಾಡಬಾರದು. ಸೊ ನಾವೇನ್ ಮಾಡ್ಬೇಕು, ತ್ರಿಭುಜ ಬಿ ಸಿ ಡಿ ಅನ್ನ ತಗೊಳ್ಬೇಕು. ಯಾಕಂದ್ರೆ ಇಲ್ಲಿ ನಮ್ಗೆ ಗೋಪುರದ ಎತ್ತರ ಗೊತ್ತಿದೆ, ಅಂದ್ರೆ ಸಿ ಡಿ ಬಾಹುವಿನ ಅಳತೆ ಗೊತ್ತಿದೆ. ಸೊ ಥೀಟಾ ಗೊತ್ತಿದೆ, ಬಿ ಡಿ ಯ
ಅಂತರವನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಹಾಗಾಗಿ ನಾನು ಇಲ್ಲಿ ಏನ್ ಮಾಡ್ತೇನೆ, ತ್ರಿಭುಜ ಸಿ ಬಿ ಡಿ ಯಲ್ಲಿ ಅಂತ ತಗೊಳ್ತೇನೆ. ಸೊ ಇದನ್ನ ತಗೊಳ್ಳೋದು ಕೂಡ ನೀವು ಮುಖ್ಯವಾಗುತ್ತೆ. ಓಕೆ, ಸೊ ತ್ರಿಭುಜ ಬಿ ಸಿ ಡಿ ಯಲ್ಲಿ, ತ್ರಿಭುಜ ಬಿ ಸಿ ಡಿ ಯಲ್ಲಿ, ಸೊ ಇಲ್ಲಿ 60 ಡಿಗ್ರಿಗೆ ಅಭಿಮುಖ ಬಾಹು ಯಾವುದು ಹೇಳಿ, ಸಿ ಡಿ ಆದ್ರೆ ಪಾರ್ಶ್ವಬಾಹು ಬಿ ಡಿ, ಬಿ ಸಿ ಏನಾಗತ್ತೆ, ವಿಕರ್ಣ ಆಗತ್ತೆ. ಸೊ ಇಲ್ಲಿ ನಮ್ಗೆ ಅಭಿಮುಖ ಬಾಹು ಸಿ ಡಿಯ ಅಳತೆ ಗೊತ್ತಿದೆ 50 ಮೀಟರ್, ಹಾಗೆ ತೀಟಾ 60 ಡಿಗ್ರಿ. ಸೊ ಬಿ ಡಿಯ ಅಳತೆಯನ್ನ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ಅಭಿಮುಖ ಬಾಹು, ಪಾರ್ಶ್ವಬಾಹು ಹಾಗೂ ಕೋನ ತೀಟಾ. ಸೊ ಈ 3 ಅಂಶಕ್ಕೆ ಸಂಬಂಧಿಸಿದಂತಹ ತ್ರಿಕೋನ ಮಿತಿಯನ್ನ ಗುರುತಿಸ್ಕೊಳ್ಬೇಕು. ಸೊ ಯಾವ್ದಾಗತ್ತೆ, ಟ್ಯಾನ್ ಆಗತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಏನ್ ಹೇಳಿ, ಸಿ ಡಿ ಡಿವೈಡೆಡ್ ಬೈ ಬಿ ಡಿ ಆಗತ್ತೆ. ಸೊ ಟ್ಯಾನ್ ತೀಟಾ, ತೀಟಾ ಎಷ್ಟು 60 ಡಿಗ್ರಿ ಇಸ್ ಈಕ್ವಲ್ ಟು ಸಿ ಡಿ 50 ಮೀಟರ್ ಡಿವೈಡೆಡ್ ಬೈ ಬಿ ಡಿ. ಸೊ ಟ್ಯಾನ್ 60 ಡಿಗ್ರಿ ಏನ್ ಹೇಳಿ, √3 ಇಸ್ ಈಕ್ವಲ್ ಟು 50 ಮೀಟರ್ ಡಿವೈಡೆಡ್ ಬೈ ಬಿ ಡಿ. ಸೊ ಬಿ ಡಿ ಇಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ √3 ಆಗತ್ತೆ. ಓಕೆ, ಸೊ ನಾವು 50 ಡಿವೈಡೆಡ್ ಬೈ √3 ಅಂತಾನೂ ಇಡ್ಬೋದು. ಇಲ್ಲ ಅಂದ್ರೆ ಏನ್ ಮಾಡೋಣ, ನಾವು ಅಂಶ ಮತ್ತು ಛೇದಕ್ಕೆ ವರ್ಗಮೂಲ 3ರಿಂದ ಗುಣಿಸೋಣ. ಸೊ 50 ಡಿವೈಡೆಡ್ ಬೈ ವರ್ಗಮೂಲ 3. ಅಂಶ ಮತ್ತು ಛೇದಕ್ಕೆ ವರ್ಗಮೂಲ 3ರಿಂದ ಗುಣಿಸೋಣ. ಸೊ ಇದೇನಾಗತ್ತೆ, 50√3 ಡಿವೈಡೆಡ್ ಬೈ ವರ್ಗಮೂಲ 3 ಇಂಟು ವರ್ಗಮೂಲ 3 ಏನಾಗತ್ತೆ, 3 ಆಗತ್ತೆ. ಓಕೆ, ಸೊ 50 ಇಂಟು √3 ಡಿವೈಡೆಡ್ ಬೈ 3 ಮೀಟರ್. ಸೊ ಇದು ಯಾವ್ದು ಹೇಳಿ, ಬಿ ಡಿಯ ಅಂದ್ರೆ ಕಟ್ಟಡದ ಪಾದ ಮತ್ತು ಗೋಪುರದ ಪಾದದ ನಡುವಿನ ಅಂತರ ಎಷ್ಟು, 50√3 ಡಿವೈಡೆಡ್ ಬೈ 3 ಮೀಟರ್ ಬಂದಿದೆ. ಸೊ ಈಗ ನಾವೇನ್ ಮಾಡೋಣ, ತ್ರಿಭುಜ ಎ ಬಿ ಡಿ ಅನ್ನ ಕನ್ಸಿಡರ್ ಮಾಡೋಣ. ಯಾಕಂದ್ರೆ ನಮ್ಗೆ ಇಲ್ಲಿ ಬಿ ಡಿ ಅಳತೆ ಗೊತ್ತಾಗಿದೆ, ತೀಟಾ ಗೊತ್ತಿದೆ, ಕಟ್ಟಡದ ಎತ್ತರ ಎ ಬಿ ಅನ್ನ ಈಸಿಯಾಗಿ ಹೇಳ್ಬೋದು. ಸೊ ಈಗ ತ್ರಿಭುಜ ಎ ಬಿ ಡಿ ಯಲ್ಲಿ, ತ್ರಿಭುಜ ಎ ಬಿ ಡಿ ಯಲ್ಲಿ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಡಿ. ಯಾಕೆ ಹೇಳಿ, 30 ಡಿಗ್ರಿಗೆ ಅಭಿಮುಖ ಬಾಹು ಎ ಬಿ, ಪಾರ್ಶ್ವ ಬಾಹು ಬಿ ಡಿ ಆಗತ್ತೆ. ಸೊ ಎ ಬಿ ಡಿವೈಡೆಡ್ ಬೈ ಬಿ ಡಿ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಡಿ ಆಗತ್ತೆ. ಓಕೆ, ಸೊ ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಎಚ್ ಕಟ್ಟಡದ ಎತ್ತರ ಡಿವೈಡೆಡ್ ಬೈ ಬಿ ಡಿ ಕಟ್ಟಡದ ಪಾದ ಮತ್ತು ಗೋಪುರದ ಪಾದದ ನಡುವಿನ ಅಂತರ ಎಷ್ಟು ಬಂದಿದೆ, 50√3 ಡಿವೈಡೆಡ್ ಬೈ 3. 50√3 ಡಿವೈಡೆಡ್ ಬೈ 3. ಸೊ ಟ್ಯಾನ್ 30 ಡಿಗ್ರಿಯ ವ್ಯಾಲ್ಯೂ ಏನ್ ಹೇಳಿ, 1/√3 ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ 50√3 ಡಿವೈಡೆಡ್ ಬೈ 3 ಆಗತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಚ್ ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 50. ಇಲ್ಲಾಂದ್ರೆ ಕನ್ಫ್ಯೂಸ್ ಆಗುತ್ತೆ, ಅಂದ್ರೆ 1 ಸೆಕೆಂಡ್. ಸೊ ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಬಿಡೋಣ. ಸೊ 1 ಡಿವೈಡೆಡ್ ಬೈ √3 ಇಸ್ ಈಕ್ವಲ್ ಟು ಎಚ್ ಇಂಟು, ಸೊ ಇದು ರೆಸಿಪ್ರೋಕಲ್ ಏನಾಗುತ್ತೆ, ವ್ಯತ್ಕ್ರಮ, 3 ಡಿವೈಡೆಡ್ ಬೈ 50√3 ಆಯ್ತು. ಓಕೆ, ಸೊ ಈಗ ಎಚ್ ಅನ್ನ ಸಪರೇಟ್ ಮಾಡ್ಕೊಂಡ್ರೆ ಎಚ್ ಇಸ್ ಈಕ್ವಲ್ ಟು 50√3 ಇಂಟು
ಡಿವೈಡೆಡ್ ಬೈ 3√3 ಆಗತ್ತೆ. ಸೊ ಇಲ್ಲಿ √3 ಕ್ಯಾನ್ಸಲ್, h ಇಸ್ ಈಕ್ವಲ್ ಟು ಏನಾಗತ್ತೆ 50 ಡಿವೈಡೆಡ್ ಬೈ 3. ಸೊ ನೋಡಿ ಇಲ್ಲಿ h ಸಪರೇಟ್ ಮಾಡಿದ್ರೆ h ಜೊತೆ ಇರೋ 3/50√3 ಏನಾಗುತ್ತೆ ಲೆಫ್ಟ್ ಸೈಡ್ ಹೋಗುತ್ತೆ. ಸೊ ಅಂಶದಲ್ಲಿದ್ದು ಛೇದಕ್ಕೆ ಹೋಗುತ್ತೆ, ಛೇದದಲ್ಲಿದ್ದು ಅಂಶಕ್ಕೆ ಹೋಗುತ್ತೆ, ಇಷ್ಟೇ. ಓಕೆ, ಸೊ 50 ಡಿವೈಡೆಡ್ ಬೈ √3 ಆಗತ್ತೆ. ಸೊ h ಇಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ √3. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡಿದ್ರೆ, ಸೊ 3 1 3 1 3 3 6 18 6 18 ಒಂದ್ ಸೆಕೆಂಡ್, ಇದನ್ನ ಫ್ರಾಕ್ಷನ್ ಅಲ್ಲೇ ಇಟ್ಕೊಬೇಡೋಣ. ಇಲ್ಲ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲೂ ಕೂಡ ಬರೆದಿಟ್ಕೊಬೇಡೋಣ. So 16 2/3 ಮೀಟರ್. ಓಕೆ, ಸೊ ಈಗ ನಮ್ಗೆ ಕಟ್ಟಡದ ಎತ್ತರ ಎಷ್ಟು ಸಿಕ್ಕಿದೆ 16 2/3 ಮೀಟರ್ ಅಲ್ಲಿ ಬಂದಿದೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. 7 ಮೀಟರ್ ಎತ್ತರದ ಕಟ್ಟಡದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಮತ್ತು ಅದರ ಪಾದಕ್ಕೆ ಅವನತ ಕೋನವು 45 ಡಿಗ್ರಿ ಆಗಿದೆ. ಗೋಪುರದ ಎತ್ತರವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ 7 ಮೀಟರ್ ಎತ್ತರದ ಕಟ್ಟಡ, ಸೊ 7 ಮೀಟರ್ ಎತ್ತರದ ಕಟ್ಟಡ ಇದೆ. ಸೊ ಇದರ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ, ಸೊ ಈ ಕಟ್ಟಡದ ಮೇಲಿನ ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು ಎಷ್ಟಿದೆ 60 ಡಿಗ್ರಿ ಆಗಿದೆ. ಅಂದ್ರೆ ಕಣ್ಣಿನ ನೇರಕ್ಕೆ ಯಾವ್ದಿರುತ್ತೆ ಕ್ಷಿತಿಜ ಮಟ್ಟ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಕ್ಷಿತಿಜ ಮಟ್ಟ, ಸೊ ಇದೇನಾಗಿರುತ್ತೆ ನೆಲಕ್ಕೆ ಸಮಾನಾಂತರವಾಗಿರುತ್ತೆ. ಹಾಗಾಗಿ ಇಲ್ಲಿ ಇವುಗಳ ನಡುವಿನ ಉನ್ನತ ಕೋನ ಎಷ್ಟಿದೆ 60 ಡಿಗ್ರಿ ಆಗಿದೆ. ಸೊ ಅದರ ಪಾದಕ್ಕೆ ಅವನತ ಕೋನ ಅಂದ್ರೆ ಈ ಒಂದು ಕಟ್ಟಡದ ಮೇಲಿನ ಬಿಂದುವಿನಿಂದ ಗೋಪುರದ ಪಾದಕ್ಕೆ ಅವನತ ಕೋನ ಎಷ್ಟಿದೆ 45 ಡಿಗ್ರಿ ಆಗಿದೆ. ಹಾಗಾದರೆ ಗೋಪುರದ ಎತ್ತರವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಗೋಪುರದ ಎತ್ತರ AB, ಸೊ ಇದರ ಎತ್ತರವನ್ನ ಹೇಳ್ಬೇಕು ನಾವು. ಓಕೆ, ಸೊ AB ಇದು ಏನಾಗತ್ತೆ ಹೇಳಿ ಗೋಪುರದ ಎತ್ತರ ಆಗತ್ತೆ. ಸೊ ಇದರ ಎತ್ತರವನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇದನ್ನ PQ ಅಂತ ಹೆಸರಿಸೋಣ, ಕಟ್ಟಡದ ಎತ್ತರವನ್ನ PQ ಅಂತ ಹೆಸರಿಸೋಣ. ಸೊ ಈ ರೀತಿಯಾಗಿ ಡಯಾಗ್ರಾಮ್ ಬರುತ್ತೆ. ಸೊ ಇಲ್ಲಿ ನಮ್ಗೆ ಗೋಪುರದ ಎತ್ತರ ಬೇಕು. ಸೊ ಇಲ್ಲಿ A PQ R AR RB. ಸೊ ಈ ಎರಡು ಸೈಡ್ಸ್ ನಮ್ಗೆ ಗೊತ್ತಿಲ್ಲ, ಅಂದ್ರೆ ಟೋಟಲ್ ಏನ್ ಹೇಳಿ ಗೋಪುರದ ಎತ್ತರ. ಸೊ ಇದರ ಎತ್ತರ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿ PQB, ಸೊ ಇದೊಂದು ಲಂಬಕೋನ ತ್ರಿಭುಜ ಅಲ್ವಾ. ಸೊ ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಇಲ್ಲಿ PR ಏನಾಗಿದೆ QB ಗೆ ಸಮಾಂತರವಾಗಿದೆ ಅಲ್ವಾ. ಸೊ PR PQB ಗೆ ಸಮಾನಾಂತರವಾಗಿದೆ. ಸೊ ಈ ಎರಡು ಸೈಡ್ಸ್ ಸಮಾನಾಂತರವಾಗಿದ್ರೆ, ಸೊ ಇಲ್ಲಿ PRPB 45 ಡಿಗ್ರಿ ಆದರೆ PBQ ಕೂಡ ಏನಾಗತ್ತೆ ಹೇಳಿ 45 ಡಿಗ್ರಿನೇ ಆಗಿರತ್ತೆ. ಯಾಕಂದ್ರೆ PRQB ಸಮಾನಾಂತರವಾಗಿದ್ರೆ RPB 45 ಡಿಗ್ರಿ ಪರ್ಯಾಯ ಕೋನಗಳು. PRPB 45 ಡಿಗ್ರಿ ಆದರೆ PBQ ಕೂಡ ಏನಾಗತ್ತೆ ಹೇಳಿ 45 ಡಿಗ್ರಿನೇ ಆಗಿರತ್ತೆ. ಸೊ ಹಾಗಾಗಿ ಇಲ್ಲಿ ಕೋನ B ಏನಾಯ್ತು 45 ಡಿಗ್ರಿ ಆಯ್ತು. ಸೊ ಇಲ್ಲಿ PQ ಏನ್ ಹೇಳಿ ಕಟ್ಟಡದ ಎತ್ತರ ಅಲ್ವಾ. ಸೊ ಇದು ಏನಾಗತ್ತೆ RB ಗೆ ಸಮಾನಾಂತರವಾಗಿದೆ. ಸೊ ಇಲ್ಲಿ PQ 7 ಮೀಟರ್ ಇದ್ರೆ RB ಕೂಡ ಏನಾಗತ್ತೆ ಹೇಳಿ 7 ಮೀಟರ್ ಇರತ್ತೆ. ಸೊ ಇಷ್ಟು ಅಂಶ ನಮ್ಗೆ ಡಯಾಗ್ರಾಮ್ ಇಂದ ಗೊತ್ತಾಯ್ತು ಮಕ್ಕಳೇ. ಸೊ ಈಗ ನಾವು ತ್ರಿಭುಜವನ್ನ ಕನ್ಸಿಡರ್ ಮಾಡ್ಬೇಕು, ಲಂಬಕೋನ ತ್ರಿಭುಜ.
ಯಾವುದನ್ನ ಕನ್ಸಿಡರ್ ಮಾಡಬೇಕು? ಪಿ ಕ್ಯೂ ಬಿ ತ್ರಿಭುಜವನ್ನ ಕನ್ಸಿಡರ್ ಮಾಡಬೇಕು. ಸೊ ಯಾಕೆ ನಾವು ಪಿ ಆರ್ ಎ ತ್ರಿಭುಜವನ್ನ ಕನ್ಸಿಡರ್ ಮಾಡಲ್ಲ ಅಂದ್ರೆ, ಇಲ್ಲಿ ಪಿ ಆರ್ ನ ಅಳತೆ ಗೊತ್ತಿಲ್ಲ, ಎ ಆರ್ ನ ಅಳತೆ ಕೂಡ ಗೊತ್ತಿಲ್ಲ, ಕೇವಲ ನಮ್ಗೆ ಕೋನದ ಅಳತೆ ಗೊತ್ತಿದೆ. ಬಟ್ ತ್ರಿಭುಜ ಪಿ ಕ್ಯೂ ಬಿ ಅಲ್ಲಿ ಪಿ ಕ್ಯೂ ನ ಅಳತೆ ಗೊತ್ತಿದೆ, ಥೀಟಾ ಗೊತ್ತಿದೆ. ಸೊ ತ್ರಿಕೋನಮಿತಿಯ ಸಹಾಯದಿಂದ ನಾವೇನ್ ಮಾಡ್ಬೋದು? ಕ್ಯೂ ಬಿ ಯ ಅಳತೆಯನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಹಾಗಾಗಿ ತ್ರಿಭುಜ ಪಿ ಕ್ಯೂ ಬಿ ಯಲ್ಲಿ ತ್ರಿಭುಜ ಪಿ ಕ್ಯೂ ಬಿ ಯಲ್ಲಿ ಪಿ ಕ್ಯೂ ಕಟ್ಟಡದ ಎತ್ತರ ಎಷ್ಟಿದೆ? 7 ಮೀಟರ್. ಥೀಟಾ 45 ಡಿಗ್ರಿ. ಸೊ ಕ್ಯೂ ಬಿ. ಸೊ ಇದನ್ನ ಫೈಂಡ್ ಔಟ್ ಮಾಡ್ಬೇಕು ನಾವೀಗ. ಸೊ ಇಲ್ಲಿ ಪಿ ಕ್ಯೂ ಏನಾಗಿದೆ? ಅಭಿಮುಖ ಬಾಹು, ಕ್ಯೂ ಬಿ ಪಾರ್ಶ್ವ ಬಾಹು, ಹಾಗೆ ಥೀಟಾ. ಸೊ ಅಭಿಮುಖ ಬಾಹು, ಥೀಟಾ ಮತ್ತು ಪಾರ್ಶ್ವ ಬಾಹು. ಸೊ ಈ 3 ಅಂಶಕ್ಕೆ ಸಂಬಂಧಿಸಿದಂತಹ ತ್ರಿಕೋನಮಿತಿ ಯಾವ್ದಾಗತ್ತೆ ಹೇಳಿ? ಟ್ಯಾನ್ ಆಗತ್ತೆ. ಸೊ ಹಾಗಾಗಿ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ? ಪಿ ಕ್ಯೂ ಡಿವೈಡೆಡ್ ಬೈ ಕ್ಯೂ ಬಿ ಆಯ್ತು. ಸೊ ಟ್ಯಾನ್ ಥೀಟಾ ಎಷ್ಟು? 45 ಡಿಗ್ರಿ ಈಸ್ ಈಕ್ವಲ್ ಟು ಪಿ ಕ್ಯೂ ಕಟ್ಟಡದ ಎತ್ತರ 7 ಮೀಟರ್ ಡಿವೈಡೆಡ್ ಬೈ ಕ್ಯೂ ಬಿ. ಸೊ ಇದನ್ನ ಎಕ್ಸ್ ಅಂತ ಇಟ್ಕೊಂಡ್ರೆ, ಸೊ ಕ್ಯೂ ಬಿ ಎಕ್ಸ್ ಮೀಟರ್. ಸೊ ಇದನ್ನ ಸಾಲ್ವ್ ಮಾಡೋಣ. ಟ್ಯಾನ್ 45 ಡಿಗ್ರಿ ಈಸ್ ಈಕ್ವಲ್ ಟು 1 ಈಸ್ ಈಕ್ವಲ್ ಟು 7 ಬೈ ಎಕ್ಸ್. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? 7 ಮೀಟರ್. ಅಂದ್ರೆ ಈಗ ನಮ್ಗೆ ಕ್ಯೂ ಬಿ ಯ ಅಂತರ ಸಿಕ್ಕಿದೆ. ಎಷ್ಟು ಹೇಳಿ? 7 ಮೀಟರ್. ಸೊ ಇಲ್ಲಿ ಕ್ಯೂ ಬಿ ಏನಾಗಿದೆ? ಪಿ ಆರ್ ಗೆ ಸಮಾನಾಂತರವಾಗಿರೋದ್ರಿಂದ ಕ್ಯೂ ಬಿ 7 ಮೀಟರ್ ಇದ್ರೆ ಪಿ ಆರ್ ಕೂಡ ಏನಾಗತ್ತೆ ಹೇಳಿ? ಇಲ್ಲಿ 7 ಮೀಟರ್ ಬರುತ್ತೆ. ಹಾಗಾಗಿ ನಮ್ಗೆ ಇಲ್ಲಿ ಪಿ ಆರ್ ನ ಅಳತೆ ಕೂಡ ಗೊತ್ತಾಯ್ತು. ಸೊ ಈಗ ನಾವೇನ್ ಮಾಡ್ಬೇಕು? ತ್ರಿಭುಜ ಎ ಪಿ ಆರ್ ಅನ್ನ ತಗೊಳ್ಬೇಕು. ನಾವಿಲ್ಲಿ ಕಟ್ಟಡದ ಎತ್ತರ ಬೇಕಾಗಿದೆ, ಈ ಒಂದು ಗೋಪುರದ ಎತ್ತರವನ್ನ ಫೈಂಡ್ ಔಟ್ ಮಾಡ್ಬೇಕಲ್ವಾ? ಸೊ ನಮ್ಗೆ ಕೇವಲ ಇಲ್ಲಿ ಆರ್ ಬಿ ಯ ಅಳತೆ ಸಿಕ್ಕಿದೆ. ಎಷ್ಟು? 7 ಮೀಟರ್ ಅಂತ. ಸೊ ಇನ್ನುಳಿದ ಭಾಗದ ಎತ್ತರವನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಹಾಗಾಗಿ ನಾವಿಲ್ಲಿ ತ್ರಿಭುಜ ಎ ಪಿ ಆರ್ ಅನ್ನ ತಗೊಳ್ತಾ ಇದ್ದೇವೆ. ಸೊ ತ್ರಿಭುಜ ಎ ಪಿ ಆರ್ ನಲ್ಲಿ, ಸೊ ತ್ರಿಭುಜ ಎ ಪಿ ಆರ್ ನಲ್ಲಿ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಎ ಆರ್ ಡಿವೈಡೆಡ್ ಬೈ ಪಿ ಆರ್. ಎ ಆರ್ divided by PR. So tan 60 degree is equal to AR divided by PR. PR ಎಷ್ಟಿದೆ? 7 ಮೀಟರ್. 7 ಮೀಟರ್. So tan 60 ಏನ್ ಹೇಳಿ? √3 is equal to AR divided by 7. So AR is equal to 7√3 meter. So ಈಗ ನಮ್ಗೆ ಇನ್ನುಳಿದ ಭಾಗದ ಉದ್ದ ಸಿಕ್ಕಿದೆ. AR ಎಷ್ಟು? 7√3 ಮೀಟರ್. ಸೊ ನಮ್ಗೆ ಇಲ್ಲಿ ಕೇಳಿರೋದೇನು? ಗೋಪುರದ ಎತ್ತರವನ್ನ ಕೇಳಿದ್ದಾರೆ. ಸೊ ಗೋಪುರದ ಎತ್ತರ ಈಕ್ವಲ್ ಟು ಏನಾಗುತ್ತೆ? AR ಪ್ಲಸ್ RB ಗೆ ಸಮನಾಗತ್ತೆ. ಸೊ ಹಾಗಾಗಿ ಇಲ್ಲಿ ಗೋಪುರದ ಒಟ್ಟು ಎತ್ತರ, ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ? AB ಇಸ್ ಈಕ್ವಲ್ ಟು ಏನ್ ಹೇಳಿ? AR ಪ್ಲಸ್ RB ಗೆ ಸಮ. ಸೊ AR 7√3 ಮೀಟರ್ ಪ್ಲಸ್ RB 7 ಮೀಟರ್. ಸೊ ಈಸ್ ಈಕ್ವಲ್ ಟು, ಸೊ ಎರಡರಲ್ಲೂ ಸಾಮಾನ್ಯವಾಗಿರೋದು 7 ಹೊರಗಿಟ್ಕೊಂಡಾಗ √3 ಪ್ಲಸ್ 1 ಮೀಟರ್. ಸೊ ಇದೇನಾಗತ್ತೆ ಹೇಳಿ? ಗೋಪುರದ ಎತ್ತರ ಆಗತ್ತೆ. ಗೋಪುರದ ಎತ್ತರ. ಸೊ ಫಸ್ಟ್ ನೀವೇನ್ ಮಾಡ್ಬೇಕು? ಪ್ರಶ್ನೆಯನ್ನ ಓದ್ಕೊಂಡು ಡಯಾಗ್ರಾಮ್ ಅನ್ನ, ಕೊಟ್ಟಿಲ್ಲ ಅಂದ್ರೆ ಡಯಾಗ್ರಾಮ್ ಅನ್ನ ಹಾಕೊಳ್ಬೇಕು. ಸೊ ಕೊಟ್ಟಿರುವ ಅಳತೆಗಳನ್ನ ನೇಮ್ ಮಾಡ್ಕೊಳ್ಬೇಕು. ಹಾಗೆ ಲಂಬಕೋನ ತ್ರಿಭುಜ. ಸೊ ಇಲ್ಲಿ ಒಂದು ಬಾಹುವಿನ ಅಳತೆ ಮತ್ತು ಕೋನದ ಅಳತೆ ಸಹಾಯದಿಂದ ಏನ್ ಮಾಡ್ಬೇಕು?
ತ್ರಿಕೋನಮಿತಿಯ ಸಹಾಯದಿಂದ ನೀವು ಇನ್ನೊಂದು ಬಾಹುವಿನ ಅಳತೆಯನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಪಿ ಕ್ಯೂ ಅನ್ನೋದು ಬಾಹು, ಯಾವುದು ಲಂಬಕೋನ ತ್ರಿಭುಜ ಪಿ ಕ್ಯೂ ಆರ್ ಬಿ ಅಲ್ಲಿ. ಈ ಪಿ ಕ್ಯೂ ಅಂದ್ರೆ ಏನ್ ಹೇಳಿ, ಕಟ್ಟಡದ ಎತ್ತರ ಅಲ್ವಾ, ಹೀಗೆ. ಸೊ ಈ ರೀತಿ ನಾವು ತ್ರಿಕೋನಮಿತಿಯ ಸಹಾಯದಿಂದ ಏನ್ ಮಾಡ್ತೇವೆ, ಗೋಪುರದ ಎತ್ತರ, ಕಟ್ಟಡದ ಎತ್ತರ, ಸೊ ಇವುಗಳನ್ನೆಲ್ಲ ಫೈಂಡ್ ಔಟ್ ಮಾಡ್ತೇವೆ ಮಕ್ಕಳೇ. ಓಕೆ, ಸೊ ಇಲ್ಲಿಗೆ ತ್ರಿಕೋನಮಿತಿಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಾಬ್ಲಮ್ಸ್ ಗಳನ್ನ ನಾನು ಸಾಲ್ವ್ ಮಾಡಿದ್ದೇನೆ, ಹಾಗೆ ಕಾನ್ಸೆಪ್ಟ್ ಗಳನ್ನ ಕ್ಲಿಯರ್ ಮಾಡಿದ್ದೇನೆ ಮಕ್ಕಳೇ. ಸೊ ಈಗ ನಾವೇನ್ ಮಾಡೋಣ, ಮುಂದಿನ ಪಾಠ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ. ಸೊ ಇದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡೋಣ. ಮುಂದಿನ ಪಾಠ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಸೊ ಈಗಾಗಲೇ ನೀವು ಹಿಂದಿನ ತರಗತಿಯಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ, ಸೊ ಈ ಪಾಠವನ್ನ ಅಭ್ಯಾಸ ಮಾಡಿರ್ತೀರಾ. ಕೆಲವು ಆಕೃತಿಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನ ಕಂಡುಹಿಡಿಯುವ ಸೂತ್ರಗಳನ್ನು ಕೂಡ ನೀವು ಕಲ್ತಿರ್ತೀರಾ ಮಕ್ಕಳೇ. ಸೊ 10ನೇ ತರಗತಿಯಲ್ಲಿ ಕೆಲವೊಂದಿಷ್ಟು ಆಕೃತಿಗಳು ಆಡ್ ಆಗತ್ತೆ ಅಷ್ಟೇ. ಸೊ ಮೊದಲನೇದಾಗಿ ನಾವು ಮೇಲ್ಮೈ ಮತ್ತು ಘನಫಲ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ. ಸೊ ಇಲ್ಲಿ ಯಾವುದೇ ಒಂದು 2 ಆಯಾಮದ ಆಕೃತಿ, ಸೊ ಇಲ್ಲಿ 2 ಡೈಮೆನ್ಷನಲ್ ಕ್ವಾಂಟಿಟೀಸ್, ಅವುಗಳನ್ನೆಲ್ಲ ಏನಂತ ಹೇಳ್ತೇವೆ ನಾವು, ಸರ್ಫೇಸ್ ಅಂತ ಹೇಳ್ತೇವೆ, ಮೇಲ್ಮೈಗಳು ಅಂತ ಹೇಳ್ತೇವೆ. ಸೊ ಜನರಲ್ ಆಗಿ ಹೇಳೋದಾದ್ರೆ, ಸೊ ನೋಡಿ, ಸೊ ಇಲ್ಲಿ ನೋಡಿ ನಮ್ ಕೈಗಳ ಇದೆಲ್ಲ ನಮ್ ಸ್ಕಿನ್ಸ್ ಅಲ್ವಾ, ಸೊ ಚರ್ಮ. ಸೊ ಇವುಗಳನ್ನೆಲ್ಲ ಏನ್ ಮಾಡ್ಬೋದು, ನಾವು ಮುಟ್ಬೋದು, ಫೀಲ್ ಮಾಡ್ಬೋದಲ್ವಾ. ಸೊ ಯಾವ್ಯಾವ್ದನ್ನ ನಾವು ಮುಟ್ಲಿಕ್ಕೆ ಸಾಧ್ಯ ಇದೆಯಲ್ವಾ, ಸೊ ಅವುಗಳೆಲ್ಲ ಏನಾಗತ್ತೆ ಹೇಳಿ ಮೇಲ್ಮೈ ಅಂತ ಹೇಳ್ಬೋದು, ಜನರಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ. ಸೊ ನೋಡಿ, ಅದೇ ನಮ್ ಬಾಡಿ ಒಳಗಡೆ ಬ್ಲಡ್ ಇದೆ ಅಲ್ವಾ, ಸೊ ಬ್ಲಡ್ ಅನ್ನ ನಾವು ಡೈರೆಕ್ಟ್ ಆಗಿ ಮುಟ್ಟಕ್ಕಾಗತ್ತಾ, ಇಲ್ಲ ಅಲ್ವಾ. ಸೊ ಯಾವ್ಯಾವ್ದನ್ನ ನಾವು ಮುಟ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ, ಸೊ ಅವುಗಳೆಲ್ಲ ಏನಾಗತ್ತೆ ಮೇಲ್ಮೈ ಅಂತ ಹೇಳ್ತೇವೆ ನಾವು. ಸೊ ಅಂದ್ರೆ ಈಗ ಯಾವ್ಯಾವ ಆಬ್ಜೆಕ್ಟಿಗೆ 2 ಆಯಾಮಗಳಿರತ್ತೆ, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಇವುಗಳು ಮಾತ್ರ ಇರತ್ತೆ. ಸೊ ಅವುಗಳೆಲ್ಲ ಏನಾಗತ್ತೆ, ಸರ್ಫೇಸ್ ಏರಿಯಾ ಆಗತ್ತೆ. ಫಾರ್ ಎಕ್ಸಾಂಪಲ್, ಒಂದು ಈಗ ನೋಡಿ ಪೇಪರ್ ಅನ್ನ ತಗೊಳ್ತೇನೆ. ಸೊ ಇದು ಆಯತಾಕಾರದಲ್ಲಿ ಇದೆ ಅಲ್ವಾ. ಸೊ ಇಲ್ಲಿ ನೋಡಿ, ಈ ಒಂದು ಪೇಪರಿನ ಮೇಲ್ಮೈ ಇವುಗಳನ್ನೆಲ್ಲ ಮುಟ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಸೊ ಇವುಗಳೆಲ್ಲ ಏನಾಯ್ತು, ಈ ಒಂದು ಪೇಪರಿನ ಮೇಲ್ಮೈಗಳು. ಸೊ ಈ ಪೇಪರಿಗೆ ಕೇವಲ ಎಕ್ಸ್ ಆಕ್ಸಿಸ್ ಇದೆ, ವೈ ಆಕ್ಸಿಸ್ ಇದೆ. ಸೊ ಇದು 2 ಆಯಾಮದ ಆಬ್ಜೆಕ್ಟ್ ಅಲ್ವಾ. ಸೊ ಇಲ್ಲಿ ನಾವು ಎಕ್ಸ್ ಆಕ್ಸಿಸ್ ಲೆಫ್ಟ್ ಮೂವ್ ಆಗ್ಬೋದು, ರೈಟ್ ಮೂವ್ ಆಗ್ಬೋದು, ಮೇಲ್ಗಡೆ ಮೂವ್ ಆಗ್ಬೋದು, ಕೆಳಗಡೆ ಮೂವ್ ಆಗ್ಬೋದು. ಅದೇ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ, ಇಲ್ಲ ಅಲ್ವಾ. ಸೊ ಎಲ್ಲಿ ನಾವು ಎಲ್ಲಾ ಜಾಗದಲ್ಲೂ ಮೂವ್ ಆಗ್ಲಿಕ್ಕೆ ಸಾಧ್ಯ ಇದೆಯೋ ಅವುಗಳು 3 ಆಯಾಮದ
ಆಬ್ಜೆಕ್ಟ್ಸ್ಗಳು. ಸೊ ಇಲ್ಲಿ ಈ ಒಂದು ಮೇಲ್ಮೈ ಅನ್ನೋದು ಕೇವಲ 2 ಡೈಮೆನ್ಷನಲ್ ಕ್ವಾಂಟಿಟಿ ಆಗಿರತ್ತೆ ಮಕ್ಕಳೇ. ಓಕೆ, ಸೊ ಇನ್ನೊಂದು ಉದಾಹರಣೆಯನ್ನ ಕೊಡ್ತೇನೆ. ಸೊ ನೋಡಿ, ಒಂದು ಕ್ಯಾಂಡಲ್ ಅನ್ನ ತಗೊಳ್ತಾ ಇದ್ದೇನೆ. ಸೊ ಈ ಕ್ಯಾಂಡಲ್ಗೆ ನಾನೇನ್ ಮಾಡ್ತೇನೆ, ಒಂದು ವ್ರಾಪರ್ ತಗೊಂಡು ಫುಲ್ ಕಂಪ್ಲೀಟ್ ಆಗಿ ಇದನ್ನ ಸುತ್ತುತ್ತೇನೆ. ಸೊ ಈ ಒಂದು ವ್ರಾಪರ್ ಆಕ್ರಮಿಸಿಕೊಂಡಿರುವ ಭಾಗ ಏನಾಗತ್ತೆ ಹೇಳಿ, ಈ ಒಂದು ಕ್ಯಾಂಡಲಿನ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಓಕೆ, ಸೊ ನೋಡಿ, ಈ ಕ್ಯಾಂಡಲ್ ಅನ್ನ ಎಲ್ಲೆಲ್ಲಿ ಮುಟ್ಲಿಕ್ಕೆ ಸಾಧ್ಯ ಇದೆ? ಸುತ್ತಲೂ ಮುಟ್ಬೋದು, ಕೆಳಗಡೆ, ಮೇಲ್ಗಡೆ ಅಲ್ವಾ. ಸೊ ಇದಿಷ್ಟು ಭಾಗದಲ್ಲಿ ಏನ್ ಮಾಡ್ಬೋದು, ವ್ರಾಪರ್ ಅನ್ನ ಕವರ್ ಮಾಡ್ಬೋದು. ಹಾಗಾಗಿ ಇಲ್ಲಿ ಈ ಒಂದು ವ್ರಾಪರ್ ಆಕ್ರಮಿಸಿಕೊಂಡಿರುವ ಭಾಗದ ವಿಸ್ತೀರ್ಣ ಏನಾಗತ್ತೆ ಹೇಳಿ, ಇದರ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗತ್ತೆ. ಸೊ ಇನ್ ಜನರಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಯಾವ್ಯಾವ ಸರ್ಫೇಸ್, ಯಾವ್ಯಾವ್ದನ್ನ ಟಚ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಲ್ವಾ, ಸೊ ಅವುಗಳೆಲ್ಲ ಮೇಲ್ಮೈಗಳಾಗತ್ತೆ. ಸೊ ಈ ಅಂಶವನ್ನ ಯಾಕೆ ಕ್ಲಿಯರ್ ಮಾಡ್ತಾ ಇದ್ದೇನೆ ಅಂದ್ರೆ, ಸೊ ನಿಮ್ಗೆ ಆಕೃತಿಗಳ ಮೇಲ್ಮೈ ವಿಸ್ತೀರ್ಣವನ್ನ ಕೇಳ್ತಾ ಇರ್ತಾರೆ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಇರುತ್ತೆ. ಸೊ ಆಗ ಕನ್ಫ್ಯೂಸ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಹಾಗಾಗಿ ಈ ಪಾಯಿಂಟ್ಸ್ ಅನ್ನ ನೀವು ಸರಿಯಾಗಿ ತಿಳ್ಕೊಳ್ಬೇಕು ಮಕ್ಕಳೇ. ಓಕೆ, ಸೊ 2 ಆಯಾಮದ ಆಬ್ಜೆಕ್ಟ್ಸ್ ಗಳೆಲ್ಲ ಏನಾಗತ್ತೆ, ಇದರ ಮೇಲ್ಮೈಗಳು, ಮೇಲ್ಮೈ ವಿಸ್ತೀರ್ಣಕ್ಕೆ ಸಮ ಅಂತ ಹೇಳ್ಬೋದು. ಓಕೆ, ಸೊ ಇದನ್ನ ನಾವು ಯಾವಾಗಲೂ ಸ್ಕ್ವೇರ್ ಯೂನಿಟ್ಸ್ ಇಂದ ರೆಪ್ರೆಸೆಂಟ್ ಮಾಡ್ತೇವೆ. ಅದೇ ಘನಫಲ. ಸೊ ನೋಡಿ, ಒಂದು ವಾಟರ್ ಬಾಟ್ಲ್ ಅನ್ನ ತಗೊಳ್ತೇನೆ. ಸೊ ವಾಟರ್ ಬಾಟ್ಲಿಗೆ ಒಂದು ವ್ರಾಪರ್ ಅನ್ನ ಸುತ್ತಿದ್ರೆ, ಸೊ ಈ ವ್ರಾಪರ್ ಆಕ್ರಮಿಸಿಕೊಂಡಿರುವ ಭಾಗ ಏನಾಗತ್ತೆ, ಇದರ ಮೇಲ್ಮೈ ವಿಸ್ತೀರ್ಣ ಆದ್ರೆ, ಇದೇ ವಾಟರ್ ಬಾಟ್ಲಿಗೆ ನಾನೇನ್ ಮಾಡ್ತೇನೆ, ಕಂಪ್ಲೀಟ್ ಆಗಿ ನೀರನ್ನು ಹಾಕ್ತೇನೆ. ಸೊ ನೀರ್ ಏನಾಯ್ತು, ಇದ್ರ ಒಳಗಡೆ ಜಾಗವನ್ನ ಆಕ್ರಮಿಸ್ಕೊಂತು ಅಲ್ವಾ. ಸೊ ಇಲ್ಲಿ ಈ ನೀರು ಆಕ್ರಮಿಸಿಕೊಂಡಿರುವ ಭಾಗ ಏನಾಯ್ತು ಹೇಳಿ, ಇದರ ಘನಫಲಕ್ಕೆ ಸಮನಾಗತ್ತೆ ಮಕ್ಕಳೇ. ಸೊ ಇಲ್ಲಿ ಘನಫಲವನ್ನ 3 ಡೈಮೆನ್ಷನಲ್ ಕ್ವಾಂಟಿಟಿ ಅಂತ ಹೇಳ್ತೇವೆ. ಅಂದ್ರೆ ಈ ಒಂದು ನೀರ್ ಏನಾಗತ್ತೆ, ಬಾಟಲ್ ಒಳಗಡೆ, ಅಂದ್ರೆ ನೀರಿನ ಕಣಗಳು ಏನಾಗತ್ತೆ ಹೇಳಿ, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್, ಅಂದ್ರೆ ಎಲ್ಲ ಕಡೆ ಮೂವ್ ಆಗೋ ಚಾನ್ಸಸ್ ಇದೆ ಅಲ್ವಾ. ಸೊ ಹಾಗಾಗಿ ಘನಫಲವನ್ನ ನಾವು 3 ಡೈಮೆನ್ಷನಲ್ ಕ್ವಾಂಟಿಟಿ ಅಂತ ಹೇಳ್ತೇವೆ ಮಕ್ಕಳು. ಓಕೆ, ಸೊ ಇವುಗಳು ಮೇಲ್ಮೈ ಮತ್ತು ಘನಫಲ ಅಂತ ಆಯ್ತು. ಹಾಗಾದ್ರೆ ನಾವು ಇವತ್ತಿನ ತರಗತಿ ಅಂದ್ರೆ 10ನೇ ತರಗತಿಯ ಈ ಒಂದು ಪಾಠದಲ್ಲಿ ಯಾವ ಯಾವ ಆಕೃತಿಗಳ ಅಂಶಗಳನ್ನ ಕಲಿತೇವೆ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನ ಕಲಿತೇವೆ. ಚೌಕ, ಆಯತ, ಸಿಲಿಂಡರ್, ಶಂಕು, ಗೋಳ ಮತ್ತು ಅರ್ಧಗೋಳಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಅಭ್ಯಾಸ ಮಾಡ್ತೇವೆ. ಸೊ ಇವುಗಳ ಸೂತ್ರವನ್ನ ತಿಳ್ಕೊಳ್ತೇವೆ. ಹಾಗೆ ಚೌಕ, ಆಯತ, ಸಿಲಿಂಡರ್, ಶಂಕು, ಗೋಳ, ಅರ್ಧಗೋಳಗಳ ಘನಫಲವನ್ನ ಅಭ್ಯಾಸ ಮಾಡ್ತೇವೆ ಮಕ್ಕಳೇ. ಹಾಗೆ ಈ ಎಲ್ಲ ಸೂತ್ರಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅಭ್ಯಾಸ ಲೆಕ್ಕಗಳು, ಸೂತ್ರದ ಸಹಾಯದಿಂದ ಲೆಕ್ಕಗಳನ್ನ ಬಿಡಿಸೋದು ಬರುತ್ತೆ. ಸೊ ಇಷ್ಟು ಈ ಒಂದು ಪಾಠದಲ್ಲಿ ಬರುವಂತಹ ಕಾನ್ಸೆಪ್ಟ್ಸ್ಗಳು ಮಕ್ಕಳೇ. ಸೊ ನಾವೇನ್ ಮಾಡೋಣ, ಇವತ್ತಿನ ತರಗತಿಯಲ್ಲಿ ಒಂದೊಂದರ ಆಕೃತಿಯ ಘನಫಲ ಮತ್ತು ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಸೊ ಮೊದಲನೇದೇನಿದೆ, ಚೌಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನ ಕಂಡುಹಿಡಿಯುವ ಸೂತ್ರ ಇದೆ. ಸೊ ಇಲ್ಲಿ ಚೌಕ ಘನ ನೋಡಿ, ಇಲ್ಲಿ ಒಂದು ಕ್ಯೂಬ್. ಸೊ ಇದು ಚೌಕ ಘನಗಳು. ಸೊ ಚೌಕ ಅಂದಿದ್ದೆ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂತ ಪ್ರಾಪರ್ಟೀಸ್ ನೆನಪಾಗ್ಬೇಕು. ಸೊ ಚೌಕ ಘನದಲ್ಲಿ ಎಲ್ಲಾ ಬಾಹುಗಳ ಅಳತೆ ಸಮನಾಗಿರುತ್ತೆ. ಹಾಗೆ ಎಲ್ಲಾ ಕೋನಗಳು ಏನಿರುತ್ತೆ ಹೇಳಿ 90 ಡಿಗ್ರಿ ಆಗಿರುತ್ತೆ. ಸೊ ಇಷ್ಟ ಅಂಶ ಗೊತ್ತಿದೆ ನಿಮ್ಗೆ ಅಲ್ವಾ. ಸೊ ಈ ಒಂದು ಚೌಕದ ಪೂರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ, ಸೊ ಈ ಒಂದು ಚೌಕ ಘನಕ್ಕೆ ಮೇಲ್ಮುಖ ಮತ್ತು ಕೆಳಮುಖವನ್ನ ಹೊರತುಪಡಿಸಿ ಇದರ ವಿಸ್ತೀರ್ಣವನ್ನ ಹೇಳ್ಬೇಕಾಗತ್ತೆ. ಸೊ ಇದಕ್ಕೆ ಟಾಪ್ ಫೇಸಸ್ ಇರೋದಿಲ್ಲ, ಬಾಟಮ್ ಫೇಸಸ್ ಇರಲ್ಲ. ಅಂದ್ರೆ ಏನಾಯ್ತು, ಕೇವಲ 4 ಮುಖಗಳಿರತ್ತೆ. ಸೊ ಇಲ್ಲಿ ಈ ಒಂದು ಚೌಕ ಘನಕ್ಕೆ ಎಷ್ಟು ಮುಖಗಳಿವೆ, ಒಟ್ಟು 6 ಮುಖಗಳಿದೆ. ಫ್ರಂಟ್, ಬ್ಯಾಕ್, ಲೆಫ್ಟ್, ರೈಟ್, ಟಾಪ್, ಬಾಟಮ್ ಅಲ್ವಾ. ಸೊ ಇಲ್ಲಿ ಟಾಪ್ ಫೇಸ್ ಮತ್ತೆ ಬಾಟಮ್ ಫೇಸಸ್ ಅನ್ನ ತೆಗೆದಾಗ ಎಷ್ಟು ಮುಖಗಳಿರತ್ತೆ, 4 ಮುಖಗಳಿರತ್ತೆ. ಅಂದ್ರೆ ಈ 4 ಮುಖವನ್ನ ನಾವು ಮುಟ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ. ಸೊ ಈಗ ನಾವು ಇದರ ಮೇಲ್ಮೈ ವಿಸ್ತೀರ್ಣವನ್ನ ಹೇಳ್ಬೇಕು. ಸೊ
ಚೌಕಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಯ್ತು, 4 ಮುಖದ ವಿಸ್ತೀರ್ಣದ ಮೊತ್ತ ಆಗತ್ತೆ ಅಲ್ವಾ. ಸೊ ಒಂದು ಮುಖದ ಮೇಲ್ಮೈ ವಿಸ್ತೀರ್ಣ ಏನ್ ಹೇಳಿ, ಸೊ ಇದು ಫ್ರಂಟ್ ಫೇಸ್. ಸೊ ಇದರ ವಿಸ್ತೀರ್ಣ ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೀರಾ. ಸೊ ಚೌಕದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು, ಎ ಸ್ಕ್ವೇರ್ ಅಲ್ವಾ. ಓಕೆ, ಸೊ ಇಲ್ಲಿ ಈ ಒಂದು ಚೌಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನ್ ಹೇಳಿ, 4 ಮುಖದ ಒಟ್ಟು ವಿಸ್ತೀರ್ಣಕ್ಕೆ ಸಮ. ಸೊ ಹಾಗಾಗಿ ಇಲ್ಲಿ ಒಂದು ಮುಖದ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ, ಎ ಸ್ಕ್ವೇರ್ ಆಗತ್ತೆ. ಎ ಸ್ಕ್ವೇರ್ ಯಾಕೆ, ಇಲ್ಲಿ ಉದ್ದ ಅಗಲ ಎರಡು ಒಂದೇ, ಎರಡು ಸೇಮ್ ಅಳತೆ ಇರತ್ತೆ ಅಲ್ವಾ. ಸೊ ಚೌಕಘನದಲ್ಲಿ ಬಾಹುಗಳು ಸಮನಾಗಿರತ್ತೆ. ಹಾಗಾಗಿ ಎಲ್ ಇಂಟು ಬಿ, ಎ ಇಂಟು ಎ ಸ್ಕ್ವೇರ್ ಆಗತ್ತೆ. ಹಾಗಾಗಿ ಇಲ್ಲಿ ಒಂದು ಮುಖದ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ, ಎ ಸ್ಕ್ವೇರ್ ಆಗತ್ತೆ. ಇಲ್ಲಿ ಒಟ್ಟು ಮುಖಗಳು ಎಷ್ಟಿದೆ, 4 ಇದೆ ಅಲ್ವಾ. ಟಾಪ್ ಫೇಸು ಬಾಟಮ್ ಫೇಸಸ್ ಅನ್ನ ಬಿಟ್ಟು ಹೇಳ್ಬೇಕು. ಹಾಗಾಗಿ ಇಲ್ಲಿ 4 ಮುಖದ ವಿಸ್ತೀರ್ಣ ಏನಾಗತ್ತೆ, 4 ಎ ಸ್ಕ್ವೇರ್ ಆಯ್ತು. ಸೊ ಇದೇನಾಯ್ತು ಹೇಳಿ, ಈ ಚೌಕಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಸೊ ಯಾಕೆ ನಾನು ಈ ರೀತಿ ಸೂತ್ರವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಅಂದ್ರೆ, ಸೊ ನೀವು ಕೆಲವೊಂದು ಸಂದರ್ಭದಲ್ಲಿ ಸೊ ಇದು ನೆನ್ಪಿಗೆ ಬರ್ಲಿಲ್ಲ ಅಂದ್ರೆ ಆಗ ನೀವು ಡಯಾಗ್ರಾಮ್ ಅನ್ನ ನೆನ್ಪು ಮಾಡ್ಕೊಳ್ಬೇಕು. ಸೊ ಒಂದು ವಿಸ್ತೀರ್ಣ ಇಂಟು 4 ಮುಖಗಳು, ಆಗ 4 ಎ ಸ್ಕ್ವೇರ್ ಆಗತ್ತೆ. ಸೊ ಈ ರೀತಿಯಾಗೂ ಕೂಡ ನೀವು ಅದನ್ನ ನೆನ್ಪು ಮಾಡ್ಕೊಳ್ಬಹುದು ಮಕ್ಕಳೇ. ಸೊ ಹಾಗಾಗಿ ನೀವು ಇದನ್ನ ಯಾವ ರೀತಿ ಬಂತು ಅನ್ನೋದು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸುಮ್ನೆ ಸೂತ್ರವನ್ನ ಗಟ್ಟ ಹಾಕೊಂಡ್ರು ಯೂಸ್ ಇಲ್ಲ ಒಂದೊಂದ್ ಸಂದರ್ಭದಲ್ಲಿ. ಹಾಗಾಗಿ ಓಕೆ, ಸೊ ಹಾಗಾಗಿ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ಹೇಳಿ, 4 ಎ ಸ್ಕ್ವೇರ್ ಆಗತ್ತೆ. ಓಕೆ, ಅದೇ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಎಲ್ಲಾ ಫೇಸಸ್ ಇನ್ಕ್ಲೂಡ್ ಆಗತ್ತೆ, ಟಾಪ್ ಬಾಟಮ್ ಫ್ರಂಟ್ ಬ್ಯಾಕ್ ಲೆಫ್ಟ್ ರೈಟ್. ಸೊ ಎಲ್ಲಾ ಫೇಸಸ್ ಅವುಗಳ ಒಟ್ಟು ಮೊತ್ತ ಏನಾಗತ್ತೆ, ಈ ಒಂದು ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಸೊ ಇಲ್ಲಿ 6 ಮುಖಗಳಿದೆ. ಸೊ 6 ಇಂಟು ಎ ಸ್ಕ್ವೇರ್, 6 ಎ ಸ್ಕ್ವೇರ್ ಏನಾಗತ್ತೆ ಹೇಳಿ, ಈ ಒಂದು ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಅದರ ವಾಲ್ಯೂಮ್ ಅಂದ್ರೆ ಈ ಒಂದು ಚೌಕಘನದ ಒಳಗಡೆ ನೀರು ತುಂಬಿದ್ರೆ ಈ ನೀರು ಆಕ್ರಮಿಸಿಕೊಂಡಿರುವ ಭಾಗ ಇದೇನಾಗತ್ತೆ, ಈ ಒಂದು ಚೌಕಘನದ ಘನಫಲ ಆಗತ್ತೆ ಅಲ್ವಾ. ಸೊ ಇಲ್ಲಿ ಚೌಕಘನದಲ್ಲಿ ಎಲ್ಲಾ ಬಾಹುಗಳ ಅಳತೆ ಸಮನಾಗಿರೋದ್ರಿಂದ ಈ ಒಂದು ನೀರೇನಾಗತ್ತೆ, ಲೆಫ್ಟ್ ಎಕ್ಸ್ ಆಕ್ಸಿಸ್ ಅಲ್ಲಿ ಮೂವ್ ಆಗತ್ತೆ, ವೈ ಆಕ್ಸಿಸ್ ಅಲ್ಲಿ ಮೂವ್ ಆಗತ್ತೆ, ಝೆಡ್ ಆಕ್ಸಿಸ್ ಅಲ್ಲಿ ಮೂವ್ ಆಗತ್ತೆ. ಎಲ್ ಇಂಟು ಬಿ ಇಂಟು ಎಚ್. ಸೊ ಇಲ್ಲಿ ಎಲ್ ಬಿ ಎಚ್ ಗಳು ಏನ್ ಹೇಳಿ ಸಮನಾಗತ್ತೆ ಚೌಕಘನದಲ್ಲಿ. ಸೊ ಹಾಗಾಗಿ ಇಲ್ಲಿ ಎ ಇಂಟು ಎ, ಸೊ ಎ ಕ್ಯೂಬ್ ಅಂತ ಹೇಳ್ತೇವೆ. ಸೊ ಇದು ಚೌಕ ಘನದ ಘನಫಲದ ಸೂತ್ರ. ಸೊ ಇಲ್ಲಿ ನಾವು ಮೇಲ್ಮೈ ವಿಸ್ತೀರ್ಣವನ್ನು ಸ್ಕ್ವೇರ್ ಯೂನಿಟ್ಸ್ ಇಂದ ರೆಪ್ರೆಸೆಂಟ್ ಮಾಡ್ತೇವೆ. ಯಾಕಂದ್ರೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಲ್ವಾ. ಸೊ ಸಪೋಸ್ ಏನಾದ್ರು 4 ಸೆಂಟಿಮೀಟರ್ ಈ ಒಂದು ಚೌಕಘನದ ಬಾಹುವಿನ ಅಳತೆ 4 ಸೆಂಟಿಮೀಟರ್ ಇದ್ದರೆ ಈ ಚೌಕಘನದ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕೇಳಿದಾಗ 6 ಇಂಟು 4 ಸ್ಕ್ವೇರ್. ಸೊ ಇದೇನಾಗತ್ತೆ ಹೇಳಿ, ಎ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಪಾರ್ಶ್ವ ಮೇಲ್ಮೈಗಳನ್ನ ಸ್ಕ್ವೇರ್ ಯೂನಿಟ್ಸ್ ಇಂದ ರೆಪ್ರೆಸೆಂಟ್ ಮಾಡಿದ್ರೆ ಘನಫಲವನ್ನ ನಾವು ಕ್ಯೂಬ್ ಯೂನಿಟ್ಸ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಇರ್ತೇವೆ ಮಕ್ಕಳೇ. ಓಕೆ, ಸೊ ಇದೇನಾಗತ್ತೆ ಚೌಕಘನದ ಘನಫಲದ ಸೂತ್ರ. ಸೊ ನೆಕ್ಸ್ಟ್ ಯಾವುದು, ಆಯತ. ಸೊ ಇಲ್ಲಿ ಆಯತದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಮತ್ತು ಘನಫಲವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಆಯತ ಇಲ್ಲಿ ನೋಡಿ ಒಂದ್ ಬಾಕ್ಸ್ ಇದೆ. ಸೊ ಇದು ಆಯತಾಕಾರದಲ್ಲಿದೆ. ಸೊ ಆಯತದಲ್ಲಿ ಉದ್ದ ಮತ್ತು ಅಗಲಗಳ ಅಳತೆ ಬೇರೆ ಬೇರೆ ಇರುತ್ತೆ ಅಲ್ವಾ. ಸೊ ಇಲ್ಲಿ ಈ ಒಂದು ಆಯತ ಘನಕ್ಕೆ ಎಷ್ಟು ಮುಖಗಳಿದೆ, 6 ಮುಖಗಳಿದೆ ಅಲ್ವಾ. ಸೊ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಹೇಳ್ಬೇಕು. ಈ ಚೌಕಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹೇಳ್ಬೇಕು. ಸೊ ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ನೀವೇನ್ ಹೇಳ್ಬೇಕು, ಟಾಪ್ ಫೇಸು ಮತ್ತೆ ಬಾಟಮ್ ಫೇಸಸ್ ಅನ್ನ ಬಿಟ್ಟು ಇದರ ಒಟ್ಟು ವಿಸ್ತೀರ್ಣವನ್ನ ಹೇಳ್ಬೇಕು. ಸೊ ಟಾಪ್ ಫೇಸು ಬಾಟಮ್ ಫೇಸಸ್ ಅನ್ನ ಬಿಟ್ರೆ ಕೇವಲ ಇದಕ್ಕೆ ಫ್ರಂಟ್ ಬ್ಯಾಕ್ ಲೆಫ್ಟ್ ರೈಟ್ 4 ಮುಖಗಳಿದೆ ಅಲ್ವಾ. ಸೊ ಈಗ ಫ್ರಂಟ್ ಅಂದ್ರೆ ಮುಂದಿನ ಫೇಸಿನ ವಿಸ್ತೀರ್ಣ ಏನಾಗತ್ತೆ ಹೇಳಿ, ಉದ್ದ ಇಂಟು ಎತ್ತರ.
ಸೊ h ಇಂಟು ಎಲ್. ಸೊ ಫ್ರಂಟ್ ಫೇಸ್, ಬ್ಯಾಕ್ ಫೇಸ್. ಸೊ ಅದು ಕೂಡ ಉದ್ದ ಇಂಟು ಎತ್ತರ ಅಲ್ವಾ. ಸೊ ಎಲ್ ಇಂಟು ಎಚ್ ಪ್ಲಸ್ ಟಾಪ್ ಫೇಸು ಬಾಟಮ್ ಫೇಸಸ್ ಅನ್ನ ಬಿಡಬೇಕು. ಸೊ ಲೆಫ್ಟ್, ಸೊ ಈ ಲೆಫ್ಟ್ ಅಲ್ಲಿ ಅಗಲ ಇಂಟು ಎತ್ತರ. ಸೊ ಬಿ ಇಂಟು ಎಚ್, ಲೆಫ್ಟ್ ಫೇಸು ರೈಟ್ ಫೇಸು ಬಿ ಇಂಟು ಎಚ್. ಸೊ ಇದು ಒಟ್ಟು ವಿಸ್ತೀರ್ಣ ಏನಾಗತ್ತೆ ಹೇಳಿ, ಈ ಒಂದು ಚೌಕಗನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗತ್ತೆ. ಸೊ ಇಲ್ಲಿ ಎಚ್ ಇಂಟು ಎಲ್, ಎಚ್ ಇಂಟು ಎಲ್ ಏನಾಗುತ್ತೆ 2 ಇಂಟು ಎಚ್ ಎಲ್ ಪ್ಲಸ್ 2 ಇಂಟು ಡಿ ಎಚ್ ಆಗತ್ತೆ. ಸೊ ಎರಡರಲ್ಲೂ 2 ಕಾಮನ್ ಇದೆ, ಎಚ್ ಕಾಮನ್ ಇದೆ. ಬ್ರಾಕೆಟ್ ಅಲ್ಲಿ ಏನಾಗತ್ತೆ ಹೇಳಿ 2 ಇಂಟು ಎಚ್ ಎಲ್ ಪ್ಲಸ್ ಬಿ ಆಗತ್ತೆ. ಸೊ ಇದು ಏನಾಗತ್ತೆ ಹೇಳಿ, ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಯ್ತು. ಸೊ ಈ ರೀತಿ ನೀವು ಡಯಾಗ್ರಾಮಿಕ್ಲಿ ಇದನ್ನ ನೆನ್ಪಿಟ್ಕೊಂಡ್ರೆ ಸೂತ್ರವನ್ನ ನೀವು ಈಸಿಯಾಗಿ ನೆನ್ಪು ಮಾಡ್ಕೊಳ್ಬಹುದು. ಓಕೆ, ಸೊ ಅದೇ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ಹೇಳಿ, ಟಾಪ್ ಫೇಸು ಬಾಟಮ್ ಫೇಸಸ್ ಅನ್ನ ಇನ್ಕ್ಲೂಡ್ ಮಾಡಿ ಇದರ ವಿಸ್ತೀರ್ಣವನ್ನ ಹೇಳಬೇಕು. ಸೊ ಇಲ್ಲಿ ಎಚ್ ಎಲ್ ಪ್ಲಸ್ ಎಲ್ ಎಚ್ ಎಲ್ ಪ್ಲಸ್ ಬಿ ಎಚ್ ಪ್ಲಸ್ ಟಾಪ್ ಫೇಸಸ್ ಬಿ ಇಂಟು ಎಲ್, ಬಿ ಎಲ್ ಪ್ಲಸ್ ಬಿ ಎಲ್, ಉದ್ದ ಇಂಟು ಅಗಲ, ಉದ್ದ ಇಂಟು ಅಗಲ. ಸೊ ಇದು ಎರಡು ಆಡ್ ಆಗುತ್ತೆ. ಸೊ ಮೂರರಲ್ಲೂ ಏನಿದೆ 2 ಕಾಮನ್ ಇರುತ್ತೆ. ಸೊ ಹಾಗಾಗಿ 2 ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಆಗತ್ತೆ. ಸೊ ಇದೇನಾಗತ್ತೆ, ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಅದೇ ಇದರ ಘನಫಲ ಏನ್ ಹೇಳಿ, ಎಲ್ ಇಂಟು ಬಿ ಇಂಟು ಎಚ್. ಅಂದ್ರೆ ಘನಫಲ ಅನ್ನೋದು 3 ಡೈಮೆನ್ಷನಲ್ ಕ್ವಾಂಟಿಟಿ, 3 ಆಯಾಮದ ಆಬ್ಜೆಕ್ಟ್ಸ್. ಹಾಗಾಗಿ ಇಲ್ಲಿ ಈ ಒಂದು ಘನಫಲ ಅಂದ್ರೆ ಚೌಕಾಕಾರದ ಒಂದು ಬಾಕ್ಸ್ ಅಲ್ಲಿ ನಾವು ಈ ಒಂದು ಆಯತಾಕಾರದ ಬಾಕ್ಸ್ ನಲ್ಲಿ ನೀರನ್ನ ತುಂಬಿದಾಗ ಈ ನೀರು ಆಕ್ರಮಿಸಿಕೊಂಡಿರುವ ಭಾಗ, ಸೊ ಇವುಗಳೆಲ್ಲ ಏನಾಗತ್ತೆ ಹೇಳಿ, ಈ ಒಂದು ಆಯತ ಘನದ ಘನಫಲ ಆಗತ್ತೆ. ಸೊ ಎಲ್ ಇಂಟು ಬಿ ಇಂಟು ಎಚ್ ಆಗತ್ತೆ ಮಕ್ಕಳೇ. ಓಕೆ, ಸೊ ಮುಂದಿನ ಆಕೃತಿ ಯಾವುದು, ಸಿಲಿಂಡರ್ ಇದೆ. ಓಕೆ, ಸೊ ಸಿಲಿಂಡರ್, ಸೊ ಇದರ ಸೂತ್ರವನ್ನ ನೋಡ್ಬೇಕು ನಾವು. ಸೊ ಸಿಲಿಂಡರ್ ಅನ್ನ ಹೇಗ್ ಇಮ್ಯಾಜಿನ್ ಮಾಡ್ಕೋತೀರಾ ನೋಡಿ. ಬಳೆಗಳನ್ನ ತಗೊಳ್ಳಿ. ಓಕೆ, ಸೊ ಬಳೆಗಳು, ಈ ಒಂದು ಬಳೆನ ತಗೊಂಡಿದ್ದೇನೆ. ಸೊ ಈ ಬಳೆನ ಒಂದ್ರ ಮೇಲೊಂದು ತುಂಬಾ ಬಳೆಗಳನ್ನ ಜೋಡಿಸ್ತಾ ಹೋಗಿ. ಸೊ ಇದನ್ನ ಜೋಡಿಸ್ತಾ ಹೋದಾಗ ಒಂದು ಸಿಲಿಂಡರ್ ರೀತಿ ಫಾರ್ಮ್ ಆಗುತ್ತೆ ಅಲ್ವಾ. ಸೊ ನೋಡಿ ಈ ರೀತಿಯಾಗಿ ಬಂದ್ಬಿಡತ್ತೆ. ಸೊ ಬಳೆ, 1 ಬಳೆ 2 ಬಳೆ 3 ಬಳೆ. ಸೊ ಹಾಗಾಗಿ ಹೆಚ್ಚು ಬಳೆಗಳನ್ನ ಜೋಡಿಸ್ತೇನೆ ನಾನು. ಸೊ ಹೆಚ್ಚು ಬಳೆಗಳನ್ನ ಜೋಡಿಸಿದಾಗ ಒಂದು ಸಿಲಿಂಡರ್ ಫಾರ್ಮ್ ಆಗ್ತಾ ಇದೆ. ಸೊ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಹೇಳ್ಬೇಕು. ಸೊ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಗತ್ತೆ ಹೇಳಿ, ಇದರ ಟಾಪ್ ಫೇಸಸ್ ಇರೋದಿಲ್ಲ, ಬಾಟಮ್ ಫೇಸಸ್ ಇರೋದಿಲ್ಲ, ಕೇವಲ ಈ ಕರ್ವ್ಡ್ ಸರ್ಫೇಸ್ ಏರಿಯಾ. ಸೊ ಇದು ಏನಾಗತ್ತೆ ಹೇಳಿ, ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಸೊ ಈಗ ಬಳೆಗಳನ್ನ ಜೋಡಿಸ್ತಾ ಹೋದಾಗ ಸೊ ಅದಕ್ಕೆ ಟಾಪ್ ಫೇಸಸ್ ಇರೋದಿಲ್ಲ, ಬಾಟಮ್ ಫೇಸಸ್ ಇರೋದಿಲ್ಲ. ಸೊ ಹಾಗಾದ್ರೆ ಇದರ ವಿಸ್ತೀರ್ಣ ಏನಾಗತ್ತೆ, ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ 1 ಬಳೆಯನ್ನ ತಗೊಳ್ಳಿ. ಸೊ 1 ಬಳೆ ತಗೊಂಡ್ರೆ ಅದು ಯಾವ ಆಕಾರದಲ್ಲಿದೆ, ವೃತ್ತಾಕಾರದಲ್ಲಿದೆ ಅಲ್ವಾ. ಸೊ ಹಾಗಾದ್ರೆ ಈ ಒಂದು ವೃತ್ತದ ಸುತ್ತಳತೆ ಏನ್ ಹೇಳಿ, ಈ ಒಂದು ಬಳೆನ ಹೊರಗಡೆ ಅಷ್ಟೇ ಟಚ್ ಮಾಡ್ಬೋದಲ್ವಾ ನಾವು. ಸೊ ಹೊರಗಡೆ ಅಷ್ಟೇ ಟಚ್ ಮಾಡ್ಬೋದಂದ್ರೆ ಸೊ ಇದೇನಾಗತ್ತೆ, ವೃತ್ತದ ಸುತ್ತಳತೆಗೆ ಸಮನಾಗ್ತಾ ಇದೆ 1 ಬಳೆ. ಸೊ ವೃತ್ತದ ಸುತ್ತಳತೆಯ ಸೂತ್ರ ಏನ್ ಹೇಳಿ, 2πr ಅಲ್ವಾ, 1 ಬಳೆ. ಸೊ ಅದೇ ರೀತಿ ನಾವು ಎಷ್ಟು ಬಳೆಗಳನ್ನ ಕೂಡಿಸಿದ್ದೇವೆ, ಹೆಚ್ಚು ಬಳೆಗಳನ್ನ ಕೂಡಿಸಿದ್ದೇವೆ. ಸೊ ಹಾಗಾಗಿ ಇಲ್ಲಿ 2πr ಇಂಟು ಎಚ್ ಇದು ಏನಾಗತ್ತೆ ಹೇಳಿ, ಈ ಒಂದು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗತ್ತೆ. ಸೊ ಹಾಗಾಗಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು ಹೇಳಿ, 2πr h ಆಯ್ತು. ಓಕೆ, ಸೊ ಇದು ಸೂತ್ರ. ಅದೇ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬೇಕು ನಮ್ಗೆ. ಸೊ ನಾವು ಬಳೆಗಳನ್ನ ಜೋಡಿಸಿ ಒಂದು ಸಿಲಿಂಡರ್ ನ ಫಾರ್ಮ್ ಮಾಡಿದ್ದೇನೆ. ಸೊ ಈಗ ಅದನ್ನ ಏನ್ ಮಾಡ್ತೇನೆ ನಾನು, ಟಾಪ್ ಫೇಸಸ್ ಮತ್ತೆ ಬಾಟಮ್ ಫೇಸಸ್ ಅನ್ನ ಕ್ಲೋಸ್ ಮಾಡ್ತೇನೆ. ಅಂದ್ರೆ ಒಂದು ವೃತ್ತ, ಸೊ ಒಂದು ವೃತ್ತಾಕಾರದ ಫೇಸ್ ಅನ್ನ ಹಾಕಿದಾಗ ಏನಾಗುತ್ತೆ ನೋಡಿ, ಈ ರೀತಿಯ ಫೇಸ್ ಅನ್ನ ಇಲ್ಲಿ ಹಾಕಿದಾಗ ಇದು ಕ್ಲೋಸ್ ಆಗತ್ತೆ. ಅಂದ್ರೆ ಟಾಪ್ ಫೇಸು ಬಾಟಮ್ ಫೇಸಸ್ ಆಡ್ ಆಗತ್ತೆ ಇದಕ್ಕೆ. ಸೊ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ 2 ವೃತ್ತ ಪಾದದ
ವಿಸ್ತೀರ್ಣ. ಸೊ ಇವುಗಳ ಮೊತ್ತ ಏನಾಗತ್ತೆ ಹೇಳಿ, ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗತ್ತೆ. ಸೊ ಇಲ್ಲಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನು, 2πr(h) ಪ್ಲಸ್ ಒಂದು ವೃತ್ತದ ವಿಸ್ತೀರ್ಣ ಏನು, πr². ಎರಡು ವೃತ್ತ ಇದೆ ಅಂದ್ರೆ ಎರಡು ಫೇಸ್, ವೃತ್ತಾಕಾರದ ಫೇಸ್ ಅನ್ನ ಹಾಕಿದಾಗ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗುತ್ತೆ. ಹಾಗಾಗಿ ಇಲ್ಲಿ πr² ಪ್ಲಸ್ πr². ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ, 2πrh ಪ್ಲಸ್ 2πr² ಆಯ್ತು. ಸೊ ಎರಡರಲ್ಲೂ 2πr ಕಾಮನ್ ಇದೆ. ಸೊ ಬ್ರಾಕೆಟ್ ಅಲ್ಲಿ ಏನು ಉಳಿಯುತ್ತೆ, h ಪ್ಲಸ್ r. ಸೊ ಇದೇನಾಗತ್ತೆ ಹೇಳಿ, ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಸೊ ಇಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಟಾಪ್ ಫೇಸು ಬಾಟಮ್ ಫೇಸಸ್ ಅನ್ನ ಇನ್ಕ್ಲೂಡ್ ಮಾಡಿ ಹೇಳ್ಬೇಕು. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಟಾಪ್ ಫೇಸು ಬಾಟಮ್ ಫೇಸಸ್ ಅನ್ನ ಬಿಟ್ಟು ಕೇವಲ ಈ ಒಂದು ಸಿಲಿಂಡರಿನ ವಿಸ್ತೀರ್ಣವನ್ನ ಹೇಳ್ಬೇಕು. ಸೊ ಅದೇ ಘನಫಲ. ಸೊ ಇಲ್ಲಿ ಘನಫಲ ಅಂದ್ರೆ ಏನಾಗತ್ತೆ, ಈ ಒಂದು ಸಿಲಿಂಡರ್ನ ಆಕಾರದ ಒಂದು ಪಾತ್ರೆಯಲ್ಲಿ ನಾವು ನೀರನ್ನ ತುಂಬಿದಾಗ ಈ ನೀರು ಸಿಲಿಂಡರ್ನ ಒಳಗಡೆ ಆಕ್ರಮಿಸಿಕೊಂಡಿರುವ ಜಾಗ ಏನಾಗತ್ತೆ, ಸಿಲಿಂಡರಿನ ಘನಫಲಕ್ಕೆ ಸಮನಾಗತ್ತೆ. ಸೊ ಇಲ್ಲಿ ಇದರ ಒಳಗಡೆ ಭಾಗ ಅಂದ್ರೆ ಒಂದು ರಿಂಗ್ ಏನಾಗತ್ತೆ, πr² ಅಂದ್ರೆ ವೃತ್ತದ ವಿಸ್ತೀರ್ಣ ಆದ್ರೆ ಅದೇ h ರಿಂಗ್ ಗಳನ್ನ ಸೇರಿಸಿ ಏನ್ ಮಾಡಿದ್ದಾರೆ, ಒಂದು ಸಿಲಿಂಡರ್ ಅನ್ನ ಫಾರ್ಮ್ ಮಾಡೋದ್ರಿಂದ ಸೊ ಇದರ ಘನಫಲ ಏನಾಗತ್ತೆ ಹೇಳಿ, πr²h ಆಗತ್ತೆ ಮಕ್ಕಳು. ಓಕೆ, ಸೊ ಇದೇನಾಯ್ತು, ಸಿಲಿಂಡರಿನ ಘನಫಲದ ಸೂತ್ರ. ಓಕೆ, ಸೊ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πr ಇಂಟು h ಪ್ಲಸ್ r, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πrh, ಘನಫಲ ಏನು πr²h ಆಗತ್ತೆ. ಓಕೆ, ಸೊ ನೆಕ್ಸ್ಟ್ ಗೋಳ ಮತ್ತು ಅರ್ಧಗೋಳಗಳ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹಾಗೂ ಇದರ ಘನಫಲ. ಸೊ ಇಲ್ಲಿ ಮೊದಲನೇದಾಗಿ ನಾವು ಅರ್ಧಗೋಳವನ್ನ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ಅರ್ಧಗೋಳ. ಸೊ ನೋಡಿ, ಒಂದು ಬೌಲ್ ತಗೊಂಡಿದ್ದೇನೆ. ಸೊ ಅರ್ಧಗೋಳ, ಸೊ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಇಲ್ಲಿ ನಾವು ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಹೇಳ್ಬೇಕು ಅಂದ್ರೆ, ಸೊ ಇದರ ಈ ಟಾಪ್ ಫೇಸ್ ಇದೆ ಅಲ್ವಾ, ಸೊ ಇದನ್ನ ಬಿಟ್ಟು ಕೇವಲ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಹೇಳ್ಬೇಕು. ಸೊ ಇದು ಏನಾಗತ್ತೆ ಹೇಳಿ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr² ಆಗತ್ತೆ. ಓಕೆ, ಸೊ ಇದು 2πr². ಸೊ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಈ ಒಂದು ಅರ್ಧಗೋಳಕ್ಕೆ ನಾವು ಟಾಪ್ ಫೇಸಸ್ ಅನ್ನ ಆಡ್ ಮಾಡ್ಬೇಕು. ಅಂದ್ರೆ ಏನಾಗತ್ತೆ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಈ ಅರ್ಧಗೋಳ ವೃತ್ತಾಕಾರದಲ್ಲಿದೆ. ಸೊ ಇದರ ಫೇಸಸ್ ಅನ್ನ ಕ್ಲೋಸ್ ಮಾಡಿದ್ದೇವೆ ಅಂದ್ರೆ ಏನಾಯ್ತು, ವೃತ್ತ ಪಾದದ ವಿಸ್ತೀರ್ಣ. ಸೊ ಇವುಗಳ ಮೊತ್ತ ಏನಾಗತ್ತೆ ಹೇಳಿ, ಈ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಯಿತು. ಸೊ ಇಲ್ಲಿ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr² ಪ್ಲಸ್ ವೃತ್ತಪಾದದ ವಿಸ್ತೀರ್ಣ πr² ಇಸ್ ಈಕ್ವಲ್ ಟು ಏನ್ ಹೇಳಿ, 3πr² ಆಗತ್ತೆ. ಸೊ ಇದೇನಾಗತ್ತೆ ಹೇಳಿ, ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗತ್ತೆ 3πr². ಸೊ ಘನಫಲ ಏನ್ ಹೇಳಿ, 2/3πr³. ಸೊ ಇದನ್ನ ನಾವು ಘನಫಲವನ್ನ ಕ್ಯೂಬ್ ಯೂನಿಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಘನಫಲ ಏನ್ ಹೇಳಿ, 2/3πr³. ಸೊ ನೀವು ಶಾರ್ಟ್ ಆಗಿ ನೋಡಿ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr, ಪೂರ್ಣ ಮೇಲ್ಮೈ 3πr, 2/3. ಸೊ ಈ ರೀತಿ ಕೂಡ ಟ್ರಿಕ್ಸ್ ಗಳನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಅದೇ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಗೋಳ, ಅರ್ಧಗೋಳದ ವಿಸ್ತೀರ್ಣವನ್ನ ನೋಡಿದ್ವಿ. ಈಗ ಪೂರ್ಣ ಗೋಳ ನೋಡಿ, ಒಂದು ಬಾಲ್ ತಗೊಂಡ್ರಿ. ಸೊ ಇದು ಹೇಗ್ ಕಂಡು ಹಿಡಿತಾರೆ ನೋಡಿ, ಈ ಬಳೆಗಳನ್ನ ನೀವು ವೃತ್ತಾಕಾರದ ಬಳೆಗಳನ್ನ ಸೊ ಎಲ್ಲಾ ಶೇಪ್ ಅಲ್ಲೂ ಈ ರೀತಿಯಾಗಿ ಜಾಯಿನ್ ಮಾಡ್ತಾ ಹೋದಾಗ ಒಂದು ಗೋಳ ಫಾರ್ಮ್ ಆಗತ್ತೆ ಅಲ್ವಾ. ಸೊ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ, 4πr² ಆಗತ್ತೆ. ಸೊ ಇದಕ್ಕೆ ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳು ಇರೋದಿಲ್ಲ, ಯಾಕಂದ್ರೆ ಇಲ್ಲಿ ಎಲ್ಲಾ ಸರ್ಫೇಸು ಒಂದೇ ರೀತಿಯಾಗಿದೆ ಅಲ್ವಾ. ಸೊ ಎಲ್ಲಾ ಕಡೆ ಒಂದೇ ರೀತಿ ಆಗಿರೋದ್ರಿಂದ ಸೊ ಇದಕ್ಕೆ ಕೇವಲ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮಾತ್ರ ಇರುತ್ತೆ. ಹಾಗಾಗಿ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ 4πr². ಸೊ ಇದರ ಘನಫಲ ಎಷ್ಟು, 4/3πr³. ಓಕೆ, ಸೊ ಅದೇ ನೆಕ್ಸ್ಟ್ ಶಂಕು. ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಮತ್ತು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು
ಘನಫಲ. ಸೊ ಇಲ್ಲಿ ನೋಡಿ ಶಂಕುವಿನ ಆಕೃತಿ. ಸೊ ಇಲ್ಲಿ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ನೋಡ್ಬೇಕು ನಾವು. ಸೊ ಇಲ್ಲಿ ಈ ಶಂಕುವನ್ನ ನಾವು ಅನ್ರೋಲ್ ಮಾಡಿ ಹಿಂಗೆ ಓಪನ್ ಮಾಡಿದಾಗ ಯಾವ ರೀತಿ ಬರುತ್ತೆ, ಸೊ ಹೀಗಿರುತ್ತೆ ಡಯಾಗ್ರಾಮ್. ಓಕೆ, ಸೊ ಇದನ್ನ ಅನ್ರೋಲ್ ಮಾಡಿದಾಗ ಈ ರೀತಿ ಬರುತ್ತೆ. ಪ್ಲಸ್ ಇದರ ಪಾದ ವೃತ್ತಾಕಾರದಲ್ಲಿ ಇರುತ್ತೆ ಅಲ್ವಾ. ಸೊ ಇಲ್ಲಿ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನ್ ಹೇಳಿ, ಕೋನದ ಟಾಪ್ ಫೇಸಸ್ ಅನ್ನ ಬಿಟ್ಟು ಇದಿಷ್ಟು ಏರಿಯಾ ಏನಾಗತ್ತೆ ಹೇಳಿ, ಈ ಒಂದು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಸೊ ಇದೇನ್ ಹೇಳಿ, ಪೈ ಆರ್ ಎಲ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಗತ್ತೆ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ವೃತ್ತಪಾದದ ವಿಸ್ತೀರ್ಣ. ಸೊ ಇವುಗಳ ಮೊತ್ತ ಏನಾಗತ್ತೆ, ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗತ್ತೆ. ಸೊ ಹಾಗಾಗಿ ಪೈ ಆರ್ ಎಲ್ ಪ್ಲಸ್ ವೃತ್ತಪಾದದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್. ಸೊ ಇದೆಷ್ಟು ಬರುತ್ತೆ, ಪೈ ಆರ್ ಎಲ್ ಪ್ಲಸ್ ಆರ್. ಸೊ ಇದೇನ್ ಹೇಳಿ, ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮ. ಅದೇ ಘನಫಲ 1/3 ಪೈ ಆರ್ ಸ್ಕ್ವೇರ್ ಎಚ್. ಸೊ ಇಲ್ಲಿ ಎಲ್ ಅನ್ನೋದು ಈ ಒಂದು ಶಂಕುವಿನ ಓರೆ ಎತ್ತರ ಆಗತ್ತೆ. ಸೊ ನೋಡಿ ಇಲ್ಲಿ ಸೆಂಟರ್ ಇಂದ ಈ ಒಂದು ಡಿಸ್ಟೆನ್ಸ್ ಏನಾಗತ್ತೆ ಎಚ್, ಇದು ಇದರ ಎತ್ತರ, ಶಂಕುವಿನ ಎತ್ತರ. ಸೊ ಇದನ್ನ ಸ್ಲ್ಯಾಂಟ್ ಹೈಟ್ ಅಂತ ಹೇಳ್ತೇವೆ. ಸೊ ಎಲ್ ಶಂಕುವಿನ ಓರೆ ಎತ್ತರ. ಸೊ ಇಲ್ಲಿ ಎಚ್ ಮತ್ತು ಆರ್ ಮತ್ತು ಎಲ್. ಸೊ ಇದನ್ನ ಗಮನಿಸಿದ್ರೆ ಇಲ್ಲೊಂದು ಲಂಬ ಕೋನ ತ್ರಿಭುಜ ಉಂಟಾಗ್ತಾ ಇದೆ ಮಕ್ಕಳೇ. ಸೊ ಇಲ್ಲಿ ಲಂಬ ಕೋನ ತ್ರಿಭುಜ. ಸೊ ಇಲ್ಲಿ ಎಚ್ ಅಳತೆ ಗೊತ್ತು, ಆರ್ ಅಳತೆ ಗೊತ್ತಿದ್ರೆ ನಾವು ಪೈಥಾಗೋರಸ್ ಪ್ರಮೇಯದ ಸಹಾಯದಿಂದ ಏನ್ ಮಾಡ್ಬೋದು, ಶಂಕುವಿನ ಓರೆ ಎತ್ತರವನ್ನ ಫೈಂಡ್ ಔಟ್ ಮಾಡ್ಬೋದು ಅಲ್ವಾ. ಸೊ ಇಲ್ಲಿ ಪೈಥಾಗೋರಸ್ ಪ್ರಮೇಯದ ಸೂತ್ರ ಏನ್ ಹೇಳಿ, ವಿಕರ್ಣಗಳ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗತ್ತೆ. ಹಾಗಾಗಿ ಎಲ್ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸೊ ಎಲ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸೊ ಇದೇನ್ ಹೇಳಿ, ಶಂಕುವಿನ ಓರೆ ಎತ್ತರ. ಸೊ ಕೆಲವೊಂದು ಸಂದರ್ಭದಲ್ಲಿ ಅವರು ಓರೆ ಎತ್ತರವನ್ನ ಕೊಡದೇ ಇದ್ದಾಗ ನಾವು ಈ ಸೂತ್ರವನ್ನ ಬಳಸ್ಕೊಂಡು ನಾವು ಇದರ ಓರೆ ಎತ್ತರವನ್ನ ಫೈಂಡ್ ಔಟ್ ಮಾಡ್ತೀವಿ ಮಕ್ಕಳೇ. ಓಕೆ, ಸೊ ಈ ಅದೇ ರೀತಿ ಘನಫಲ ಏನ್ ಹೇಳಿ 1/3 ಪೈ ಆರ್ ಸ್ಕ್ವೇರ್ ಎಚ್ ಆಗತ್ತೆ. ಓಕೆ, ಸೊ ಇದಿಷ್ಟು ಆಕೃತಿಗಳು ಘನಫಲ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳು, ಸೂತ್ರಗಳು ನೀವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಸೊ ಇದ್ರ ಮೇಲೆ ನಿಮ್ಗೆ ಅಭ್ಯಾಸ ಲೆಕ್ಕಗಳು ಬರುತ್ತೆ ಮಕ್ಕಳೇ. ಸೊ ನಿಮ್ಗೆ ಒಂದೊಂದು ಆಕೃತಿಯ ಘನಫಲವನ್ನ ಕಂಡುಹಿಡೀರಿ ಅಥವಾ ಮೇಲ್ಮೈ ವಿಸ್ತೀರ್ಣವ ಕಂಡುಹಿಡೀರಿ ಅಂದ್ರೆ ನೀವು ಈಸಿಯಾಗಿ ಮಾಡ್ಬಿಡ್ತೀರಾ. ಸೊ ಅದರ ಹಿಂದಿನ ತರಗತಿಗಳಲ್ಲೆಲ್ಲ ಕಲ್ತಿರ್ತೀರಾ. ಬಟ್ ಈಗ ನಿಮ್ಗೆ ಆಕೃತಿಗಳ ಸಂಯೋಜನೆಯನ್ನ ಕೊಟ್ಟಿರ್ತಾರೆ. ಸೊ ಒಂದಿಷ್ಟು ಘನಾಕೃತಿಯ ಸಂಯೋಜನೆ, ಸೊ ಅವುಗಳ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡ್ಲಿಕ್ಕೆ ಹೇಳ್ತಾ ಇರ್ತಾರೆ. ಸೊ ಹೇಗ್ ಮಾಡೋದು ಅದನ್ನ, ಫಾರ್ ಎಕ್ಸಾಂಪಲ್ ಒಂದ್ ಪೆನ್ಸಿಲ್. ಸೊ ಈ ಪೆನ್ಸಿಲಿನ ಎತ್ತರವನ್ನ ಕೊಟ್ಟಿರ್ತಾರೆ, ತ್ರಿಜ್ಯವನ್ನ ಕೊಟ್ಟಿರ್ತಾರೆ. ಸೊ ಇದರ ಈ ಒಂದು ಪೆನ್ಸಿಲಿನ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಸೊ ಮುಖ್ಯವಾಗಿ ನೀವೇನ್ ಮಾಡ್ಬೇಕು, ಈ ಒಂದು ಪೆನ್ಸಿಲ್ ಯಾವ ಯಾವ ಆಕೃತಿಗಳನ್ನ ಒಳಗೊಂಡಿದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ನೋಡಿ, ಈ ಒಂದು ಪೆನ್ಸಿಲ್ ಅನ್ನ ತಗೊಂಡ್ರೆ, ಸೊ ಇಲ್ಲಿ ಪೆನ್ಸಿಲಿನ ಟಿಪ್ ಇದೆ ಅಲ್ವಾ, ಸೊ ಇಲ್ಲಿ ಕೋನ ಇದೆ ಅಲ್ವಾ. ಸೊ ಕೋನದ ಆಕೃತಿಯನ್ನ ಒಳಗೊಂಡಿದೆ. ಸೊ ಅದು ಈ ಸೆಂಟರ್ ಪಾರ್ಟ್ ಇದೆ ಅಲ್ವಾ, ಸೊ ಇದು ನೋಡಿ ಸಿಲಿಂಡರ್ ಆಕೃತಿಯನ್ನ ಒಳಗೊಂಡಿದೆ. ಹಾಗೆ ತುದಿಯ ಪಾರ್ಟ್, ಸೊ ಇದೇನಿದೆ ಅರ್ಧಗೋಳ ಆಕೃತಿಯನ್ನ ಒಳಗೊಂಡಿದೆ. ಅಂದ್ರೆ ಈ ಮೂರು ಆಕೃತಿಗಳ ಒಟ್ಟು ಮೊತ್ತ ಏನಾಗತ್ತೆ ಹೇಳಿ, ಈ ಒಂದು ಘನಾಕೃತಿಯ ವಿಸ್ತೀರ್ಣ ಅಥವಾ ಘನಫಲಕ್ಕೆ ಸಮನಾಗತ್ತೆ ಅಲ್ವಾ. ಸೊ ಹಾಗಾಗಿ ನಾವಿಲ್ಲಿ ಈ ಒಂದು ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ನಮಗೆ ಕೋನದ ವಿಸ್ತೀರ್ಣ ಬೇಕು, ಸಿಲಿಂಡರಿನ ವಿಸ್ತೀರ್ಣದ ಸೂತ್ರ ಬೇಕಾಗತ್ತೆ, ಅರ್ಧಗೋಳದ ವಿಸ್ತೀರ್ಣದ ಸೂತ್ರಗಳು ಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ ನಿಮ್ಗೆ ಇನ್ನೊಂದು ಡೌಟ್ ಬರ್ಬೋದು, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಹಾಕ್ಬೇಕು ಅಥವಾ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಹಾಕ್ಬೇಕು ಅಂತ. ಸೊ ಅದನ್ನು ಹೇಳ್ತೇನೆ ನೋಡಿ. ಇಲ್ಲಿ ನಾನೇನ್ ಹೇಳಿದ್ದೆ, ಮೇಲ್ಮೈ ಅಂದ್ರೆ ಏನ್ ಹೇಳಿ, ಯಾವ್ಯಾವ ಪಾರ್ಟ್ ಗಳನ್ನ ಟಚ್ ಮಾಡ್ಲಿಕ್ಕೆ ಸಾಧ್ಯ ಇದೋ ಅವುಗಳೆಲ್ಲ ಈ ಒಂದು ಆಕೃತಿಯ ಮೇಲ್ಮೈಗಳು ಅಂತ ಹೇಳಿದ್ದೆ, ಮೇಲ್ಮೈಗಳು. ಸೊ ಇಲ್ಲಿ ಶಂಕು ಈ ಆಕೃತಿ ಬಂತು ಅಲ್ವಾ. ಸೊ ಇದೇನಾಗಿದೆ,
ಈ ಪೆನ್ಸಿಲಿನ ಸಿಲಿಂಡರ್ನ ಪಾರ್ಟಿಗೆ ಅಟ್ಯಾಚ್ ಆಗ್ಬಿಟ್ಟಿದೆ. ಸೊ ನಾವು ಕೇವಲ ಇದಿಷ್ಟು ಪಾರ್ಟ್ ಅನ್ನ ಮಾತ್ರ ಟಚ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಆಯ್ತು. ಸೊ ಇದಿಷ್ಟು ಪಾರ್ಟಿನ ವಿಸ್ತೀರ್ಣವನ್ನ ಮಾತ್ರ ಫೈಂಡ್ ಔಟ್ ಮಾಡ್ಬೇಕು ನಾವು. ಹಾಗಾದ್ರೆ ಇದು ಯಾವುದಕ್ಕೆ ಸಮನಾಗತ್ತೆ ಹೇಳಿ? ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಯಾಕೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನ್ ಹೇಳಿ? ಈ ಒಂದು ಟಾಪ್ ಫೇಸಸ್ ಅನ್ನ ಬಿಟ್ಟು ಕೇವಲ ಉಳಿದಿರುವ ಭಾಗ ಏನಾಗತ್ತೆ? ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗತ್ತೆ. ಸೊ ಹಾಗಾಗಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಓಕೆ, ಪ್ಲಸ್ ಸಿಲಿಂಡರ್. ಸಿಲಿಂಡರ್ ಆಕೃತಿಯನ್ನ ಒಳಗೊಂಡಿದೆ. ಸೊ ಸಿಲಿಂಡರ್ ಅಲ್ಲಿ ನೋಡಿ ಇದಿಷ್ಟು ಪಾರ್ಟ್ ಅನ್ನ ನಾವು ಟಚ್ ಮಾಡ್ಬೋದು ಅಲ್ವಾ? ಸೊ ಇದಿಷ್ಟು ಪಾರ್ಟ್ ಅಂದ್ರೆ ಏನಾಯ್ತು? ಹೀಗೆ. ಸೊ ಇದಿಷ್ಟು ಭಾಗದ ವಿಸ್ತೀರ್ಣವನ್ನ ಮಾತ್ರ ನಾವು ಹೇಳ್ಬೇಕು. ಹಾಗಾದ್ರೆ ಇಲ್ಲಿ ಟಾಪ್ ಫೇಸಸ್ ಅನ್ನ ಬಿಡ್ಬೇಕು, ಬಾಟಮ್ ಫೇಸಸ್ ಅನ್ನ ಬಿಡ್ಬೇಕು. ಯಾಕಂದ್ರೆ ಇದಿಷ್ಟು ಪಾರ್ಟ್ ಅನ್ನ ನಾವು ಟಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದಕ್ಕೆ ನೀವು ಅರ್ಧಗೋಳ ಮತ್ತು ಶಂಕುಗಳು ಅಟ್ಯಾಚ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಕೇವಲ ಇದರ ವಿಸ್ತೀರ್ಣ. ಸೊ ಇದು ಯಾವುದಕ್ಕೆ ಸಮನಾಗತ್ತೆ ಹೇಳಿ? ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಯ್ತು. ಪ್ಲಸ್ ಅರ್ಧಗೋಳ. ಸೊ ಇದಿಷ್ಟು ಭಾಗದ ವಿಸ್ತೀರ್ಣ. ಸೊ ಇದೇನಾಗತ್ತೆ ಹೇಳಿ? ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಇವುಗಳ ಒಟ್ಟು ಮೊತ್ತ ಏನಾಗತ್ತೆ? ಈ ಒಂದು ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಯಿತು. ಸೊ ಈ ರೀತಿಯಾಗಿ ನಾವು ಇದರ ಮೇಲ್ಮೈ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡ್ತೇವೆ. ಅದೇ ರೀತಿ ಇನ್ನೊಂದು ಆಕೃತಿ ಇದೆ ನೋಡಿ, ಒಂದು ಆಟಿಕೆ ಇದೆ. ಸೊ ಈ ಆಟಿಕೆ ಯಾವ ಯಾವ ಆಕೃತಿಗಳ ಸಂಯೋಜನೆಯಿಂದ ಆಗಿದೆ ಅನ್ನೋದನ್ನ ಗಮನಿಸಬೇಕು. ಯಾವ್ಯಾವ ಆಕೃತಿಯನ್ನ ಒಳಗೊಂಡಿದೆ? ಶಂಕು ಇದೆ ಮತ್ತು ಅರ್ಧಗೋಳ ಇದೆ. ಇಷ್ಟಂತೂ ಗೊತ್ತಾಯ್ತು. ನೆಕ್ಸ್ಟ್, ಸೊ ಯಾವ ವಿಸ್ತೀರ್ಣ ಬೇಕು? ಶಂಕುವಿನ ವಿಸ್ತೀರ್ಣ ಬೇಕು, ಅರ್ಧಗೋಳದ ವಿಸ್ತೀರ್ಣ ಬೇಕು. ಸೊ ಇಲ್ಲಿ ಕೇವಲ ಇದರ ಮೇಲ್ಮೈ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡ್ಬೇಕು. ಅಂದ್ರೆ ಇದಿಷ್ಟು ಭಾಗವನ್ನ ಮಾತ್ರ ನೀವು ಟಚ್ ಮಾಡ್ಬೋದು ಅಂತ ಆಯ್ತು. ಅಂದ್ರೆ ಇದು ಏನಾಗತ್ತೆ ಹೇಳಿ? ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಇವುಗಳ ಮೊತ್ತ ಏನಾಗತ್ತೆ ಹೇಳಿ? ಈ ಒಂದು ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಆಯ್ತು ಮಕ್ಕಳೇ. ಓಕೆ. ಸೊ ಅದೇ ರೀತಿ ಅವರು ಇದರ ಎತ್ತರ, ಓರೆ ಎತ್ತರ ಮತ್ತು ತ್ರಿಜ್ಯವನ್ನ ಕೊಟ್ಟಿರ್ತಾರೆ. ಸೊ ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸ್ಕೊಂಡು ನೀವು ಈ ಒಂದು ಆಕೃತಿಗಳ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡ್ತೀರಾ. ಸೊ ಈ ರೀತಿಯಾಗಿ ನಾವು ಇದರ ಘನಫಲವನ್ನ ಮತ್ತು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿತಾ ಹೋಗ್ತೇವೆ. ಸೊ ಮುಖ್ಯವಾಗಿ ನೀವು ಎಲ್ಲಾ ಸೂತ್ರಗಳನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಓಕೆ. ಸೊ ಇಲ್ಲಿ ಚಾರ್ಟ್ ಗಳನ್ನ ಕೊಟ್ಟಿದ್ದೇವೆ. ಸೊ ಇಲ್ಲಿ ಎಲ್ಲಾ ಆಕೃತಿಗಳ ಆಯತಘನದ ವಾಲ್ಯೂಮ್, ಘನಫಲ, ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಇದೆಲ್ಲನ್ನು ನೀವು ಚಾರ್ಟ್ ರೀತಿಯಲ್ಲಿ ರೆಡಿ ಮಾಡ್ಕೊಂಡು ಈ ಎಲ್ಲಾ ಫಾರ್ಮುಲಾಸ್ ಅನ್ನು ಕೂಡ ನೀವು ಬಾಯ್ಪಟ್ ಮಾಡ್ಬೇಕು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ? ಅಭ್ಯಾಸ ಲೆಕ್ಕಗಳನ್ನ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳನ್ನ ಯಾವ ರೀತಿ ಕಂಡುಹಿಡಿತೇವೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ಇವತ್ತಿನ ತರಗತಿಯನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಒನ್ಸ್ ಅಗೇನ್ ಥ್ಯಾಂಕ್ ಯು.